ಆದರೆ ಬಹಳಷ್ಟು ಸಲ ನಾವು ಮಾತಾಡದೇ ಇರುವಂಥ ಒಂದು ವಿಚಾರದ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ಅದೇನಂದರೆ ಕಾನ್ಸ್ಟಿಪೇಷನ್. ಸ್ವಲ್ಪ ಜನರಿಗೆ ಒಂದು ದಿವಸದಲ್ಲಿ 3 ಸರ್ತಿ ಮೋಷನ್ ಹೋಗ್ಬೋದು, ಇನ್ನು ಸ್ವಲ್ಪ ಜನರಿಗೆ ಒಂದು ವಾರದಲ್ಲಿ 3 ಸರ್ತಿ ಹೋಗ್ಬೋದು. ಇದು ಎರಡನ್ನೂ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ತುಂಬ ಗಟ್ಟಿಯಾಗಿ ಹಾರ್ಡ್ ಆಗಿ ಕುರಿ ಹಿಕ್ಕೆ ಥರ ಹೋಗೋ ಮೋಷನ್ನ ಕಾನ್ಸ್ಟಿಪೇಷನ್ ಅಂತೀವಿ. ಇದಕ್ಕೇನು ಕಾರಣ? ಮೋಷನ್ ಜಾಸ್ತಿ ಹೊತ್ತು ಹಿಡ್ಕೊಂಡು ಕೂತಿದ್ದಾಗ ಏನಾಗುತ್ತೆ, ಈ ಕೋಲನ್ ಎಲ್ಲ ನೀರೆಲ್ಲ ವಾಪಸ್ ರೀಅಬ್ಸಾರ್ಬ್ ಮಾಡಿಬಿಡುತ್ತೆ. ಸೊ ಮೋಷನ್ ಹಾರ್ಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದು ಪಾಸ್ ಮಾಡೋದಕ್ಕೆ ತುಂಬ ಸ್ಟ್ರೈನ್ ಮಾಡಬೇಕಾಗುತ್ತೆ. ಸೊ ಈ ಥರ ಅದು ಒಂಥರ ಫಾಲ್ಟಿ ಲರ್ನ್ಡ್ ಬಿಹೇವಿಯರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕ್ಯಾನ್ ಲೀಡ್ ಟು ಡಿಸೈನರ್ಜಿಕ್ ಡೆಫಿಕೇಶನ್. ಮತ್ತು ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕಾಯಿಲೆ ಅಂದರೆ ಪೈಲ್ಸು, ಫಿಶರ್ಸು, ಆಮೇಲೆ ಬೇರೆ ಬೇರೆ ನಿಮ್ಗೆ ಗೊತ್ತು. ಅದಕ್ಕೆ ಮತ್ತು ಇದಕ್ಕೆ ಏನಾದರೂ ಲಿಂಕ್ ಇದೆಯಾ? ಸೊ ಇದು ಏನಾಗುತ್ತೆ, ಈಗ ಪೈಲ್ಸ್ ಇರಲಿ, ಫಿಶರ್ಸ್ ಇರಲಿ, ಅಥವಾ ಸಮ್ಟೈಮ್ಸ್ ಫಿಸ್ಟುಲಾಗಳಾಗುತ್ತೆ. ಆಲ್ ದೀಸ್ ಆರ್ ಕಾಂಪ್ಲಿಕೇಶನ್ಸ್ ಆಫ್ ಕಾನ್ಸ್ಟಿಪೇಷನ್. Whatever you eat, you should eat adequate amount of fiber with it. Minimum fiber ಅಂದರೆ ವೆಜಿಟೇಬಲ್ಸ್ ಅಲ್ಲಿರುತ್ತೆ, ಸ್ಯಾಲಡ್ ಅಲ್ಲಿರುತ್ತೆ. ಮೂವ್ಮೆಂಟೇ ಇರಲಿಲ್ಲ ಅಂತಂದರೆ ಫಿಸಿಕಲ್ ಆಕ್ಟಿವಿಟಿ ಈಸ್ ಅ ವೆರಿ ಗುಡ್ ಸ್ಟಿಮ್ಯುಲೇಟರ್ ಫಾರ್ ಗಟ್. ಈ ಗಟ್ ಮೊಟಿಲಿಟಿ ಈಸ್ ವೆರಿ ಮಚ್ ಕನೆಕ್ಟೆಡ್ ವಿತ್ ಫಿಸಿಕಲ್ ಆಕ್ಟಿವಿಟಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋದ ಆವರಣವನ್ನು ಬಿಟ್ಟು ನಾವು ಒಂದು ಹಾಸ್ಪಿಟ್ಲ್ಗೆ ಬಂದು ನಾನು ಕೂತ್ಕೊಂಡಿದ್ದೀನಿ. ಈ ಹಾಸ್ಪಿಟ್ಲ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ಬೆಂಗಳೂರಿನ HSR ಲೇಔಟಲ್ಲಿರುವಂಥ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್. ಮೆಡಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ತೇಜಸ್ವಿನಿ ದಂಡೆ ಅವರು ಈಗ ನಮ್ಮೊಂದಿಗೆ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಡಾಕ್ಟ್ರೆ. ನಾವೆಲ್ಲರೂ ಬಹಳಷ್ಟು ಜನ ಅನುಭವಿಸುವಂಥ, ಆದರೆ ಬಹಳಷ್ಟು ಸಲ ನಾವು ಮಾತಾಡದೇ ಇರುವಂಥ ಒಂದು ವಿಚಾರದ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ಅದೇನಂದರೆ ಕಾನ್ಸ್ಟಿಪೇಷನ್. ಈ ಕಾನ್ಸ್ಟಿಪೇಷನ್ ಅಂತಂದರೆ ಒಂಥರ ಅದು ಆಡಲಾರ ಅನುಭವಿಸಲಾರ ಅನ್ನೋ ಥರದ ಒಂದು ಡಿಸೀಸ್ ಅದು. ಓಕೆ, ಆಡಲಾರ ಅನ್ನೋದನ್ನು ತೆಗೆದುಬಿಡೋಣ ನಾವು. ಯಾಕಂದರೆ ಅನುಭವಿಸ್ತಾ ಇದ್ದೀವಿ ಅಂದಮೇಲೆ ಅದ್ರ ಬಗ್ಗೆ ಆಡಬೇಕು, ಅಂದರೆ ಮಾತಾಡಬೇಕು ಅನ್ನೋದು ಒಂದು ಪಾಲಿಸಿ ಅಲ್ವಾ. ಮಾತಾಡಿದರೆ ಕ್ಲಾರಿಟಿ ಬರುತ್ತೆ, ಮಾತಾಡಿದರೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹೀಗಾಗಿ ಇವತ್ತು ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಕಾನ್ಸ್ಟಿಪೇಷನ್. ವಿಶೇಷವಾಗಿ ಹೆಣ್ಮಕ್ಕಳಲ್ಲಿರುವಂಥ ಕಾನ್ಸ್ಟಿಪೇಷನ್ ಬಗ್ಗೆನೇ ಜಾಸ್ತಿ ಇವರು ನಮ್ಮ ಡಾಕ್ಟರ್ ತೇಜಸ್ವಿನಿ ದಂಡೆ ಅವರು ಅಧ್ಯಯನ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಸ್ ಮೇಡಮ್, ಈ ಕಾನ್ಸ್ಟಿಪೇಷನ್ ಬಗ್ಗೆ ಇರುವಂಥ ಒಂದು ಡೆಫಿನೇಷನ್ ಏನು, ಮೆಡಿಕಲ್ ಡೆಫಿನೇಷನ್ ಏನು, ನಮ್ಮ ಡೆಫಿನೇಷನ್ ಏನು? ಸೊ ಮೇನ್ಲಿ ಈಗ ಕಾನ್ಸ್ಟಿಪೇಷನ್ ಅಂತ ಕರೆಯೋದಕ್ಕೆ ನಾವು ಫಸ್ಟು ನಾರ್ಮಲ್ ಏನು ಅಂತ ತಿಳ್ಕೊಬೇಕು. ಈಗ ನಾರ್ಮಲಿ ಸ್ವಲ್ಪ ಜನರಿಗೆ ಒಂದು ದಿವಸದಲ್ಲಿ 3 ಸರ್ತಿ ಮೋಷನ್ ಹೋಗ್ಬೋದು, ಇನ್ನು ಸ್ವಲ್ಪ ಜನರಿಗೆ ಒಂದು ವಾರದಲ್ಲಿ 3 ಸರ್ತಿ ಹೋಗ್ಬೋದು. ಇದು ಎರಡನ್ನೂ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿನದಲ್ಲಿ 3 ಸಲ ಹೋಗೋರು ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ವಾರದಲ್ಲಿ 3 ಸಲ ಹೋಗೋರು ದೇವರನ್ನೇ ರಿಲ್ಯಾಕ್ಸ್ ಆಗಿರಲ್ಲ. ಅದು ನಾರ್ಮಲ್ ಏನೋ ಗೊತ್ತಿಲ್ಲ ನನಗೆ. ಒಂದಿನ ಹೋಗ್ಲಿಲ್ಲ ಅಂದ್ರೆ ನಡೆಯಲ್ಲ. ನೀವು ವಾರಕ್ಕೆ 3 ಸಲ ಹೆಂಗೆ ಅವರು? ಸೊ ದಿಸ್ ಇಸ್ ಕೈಂಡ್ ಆಫ್ ಲೈಕ್ ದಟ್ ಇಸ್ ಹೌ ವಿ ಡಿಫೈನ್ ಕಾನ್ಸ್ಟಿಪೇಷನ್. ಏನಾಗುತ್ತೆ, 2 ಎಕ್ಸ್ಟ್ರೀಮ್ ಇದೆ ಇದು. ಸೊ ಇನ್ ಬಿಟ್ವೀನ್ ಈಗ ಏನು ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಅಥವಾ ಮಲಬದ್ಧತೆ ಅಂದರೆ ಏನು ಅಂತಂದರೆ, ಈಗ ಮೋಷನ್ ತುಂಬ ಗಟ್ಟಿಯಾಗಿ ಹೋಗ್ಬೋದು. ಡೈಲಿ ಪಾಸ್ ಮಾಡ್ತಿದ್ದಾರೆ ಬಟ್ ಸ್ವಲ್ಪ ಗಟ್ಟಿಯಾಗಿ ಹೋಗುತ್ತೆ, ಅಥವಾ ಡೈಲಿ ಹೋಗ್ತಾರೆ ಬಟ್ ತುಂಬ ಸ್ಟ್ರೈನ್ ಮಾಡಬೇಕು ಮೋಷನ್ ಹೋಗೋದಕ್ಕೆ, ಅಥವಾ ಟಾಯ್ಲೆಟಲ್ಲಿ ತುಂಬ ಹೊತ್ತು ಕೂತ್ಕೋಬೇಕು, ಮೋಷನ್ ಹೋಗದೆ ಇರೋವಂಗೆ ಆಗೋದು. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ವಾರಕ್ಕೆ 3ರಿಂದನೂ ಕೆಳಗಡೆ ಅಂದರೆ 3 ಸರ್ತಿನೂ ಹೋಗೋದಿಲ್ಲ ವಾರದಲ್ಲಿ. ಸೊ ಇದನ್ನೆಲ್ಲ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಈ ಥರ ಸಮಸ್ಯೆಗಳಿದ್ದವ್ರು ನಿಮ್ಮ ಹತ್ರ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಇದಕ್ಕೇನು ಕಾರಣ, ಯಾಕೆ ಹಿಂಗಾಗುತ್ತೆ ಅನ್ನೋದು ಮೊದಲನೇ ರೀಸನ್. ಆದರೆ ನೀವು ಫೀಮೇಲ್ ಕಾನ್ಸ್ಟಿಪೇಷನ್ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಸೊ ಮೇಲ್ಗೂ ಮತ್ತು ಫೀಮೇಲ್ಗೂ ಏನು ವ್ಯತ್ಯಾಸ ಇರುತ್ತೆ ಕಾನ್ಸ್ಟಿಪೇಷನಲ್ಲಿ ಅನ್ನೋದು ಎರಡನೇ ಪ್ರಶ್ನೆ. ಓಕೆ. ಸೊ ಮೇನ್ಲಿ ಇದು ಕಾನ್ಸ್ಟಿಪೇಷನ್ ಏನಕ್ಕಾಗುತ್ತೆ ಅಂತ ಹೇಳಂದರೆ, ಇದರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಈಗ ಜಾಸ್ತಿ ಫೈಬರ್ ಇಂಟೇಕ್ ಇರಲಿಲ್ಲ ಅಂದರೆ, ಈಗ ಏನೋ ಒಂದು ತಿಂತಾ ಇದ್ದೀವಿ ಅನ್ನೋಕ್ಕಿಂತಲೂ ಏನು ಇನ್ಕ್ಲೂಡ್ ಆಗಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ವಾಟ್ ಎವರ್ ಯು ಈಟ್, ಯು ಶುಡ್ ಈಟ್ ಅಡಿಕ್ವೇಟ್ ಅಮೌಂಟ್ ಆಫ್ ಫೈಬರ್ ವಿತ್ ಇಟ್. ಮಿನಿಮಮ್ ಫೈಬರ್ ಅಂದರೆ ವೆಜಿಟೇಬಲ್ಸ್ ಅಲ್ಲಿರುತ್ತೆ, ಸ್ಯಾಲಡ್ ಅಲ್ಲಿರುತ್ತೆ. ಸೊ ಈ ಫೈಬರ್ ಇಂಟೇಕ್ ಏನಾಗುತ್ತೆ, ಪ್ರತಿ ಮೀಲ್ ಜೊತೆ ನಾರಿನಾಂಶ. ಸೊ ಇದು ಪ್ರತಿ ಮೀಲ್ ಜೊತೆ ಅಂದರೆ ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಡಿನ್ನರ್ ಇರಲಿ, ಪ್ರತಿ ಊಟದ ಜೊತೆಗೆ 1 ಬೌಲ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ 1 ಬೌಲ್ ಆಫ್ ಸ್ಯಾಲಡ್ ತೊಗೊಂಡ್ರೆ ಇನ್ ಅ ಡೇ ರೆಕಮೆಂಡೆಡ್ ಫೈಬರ್ ಇಂಟೇಕ್ ಏನಂದರೆ 25 ಗ್ರಾಮ್ ಫೈಬರ್ ಇರಬೇಕು ಒಂದು ದಿವಸದಲ್ಲಿ ಅಂತ. ಸೊ ಈ 25 ಗ್ರಾಮ್ ಫೈಬರ್
ತಗೊಳ್ತಾ ಇದ್ದರೆ ಮೋಷನ್ ಸ್ವಲ್ಪ ಅದು ಸಾಫ್ಟ್ ಆಗಿ ಇಡುತ್ತೆ. ಸೆಕೆಂಡ್ ಥಿಂಗ್, ಅಡಿಕ್ವೇಟ್ ವಾಟರ್ ಇಂಟೇಕ್ ಇರಬೇಕು. ಈ ಲಿಕ್ವಿಡ್ಸ್ ಏನು ಕನ್ಸಂಪ್ಷನ್ ಇರುತ್ತೆ, ಅಟ್ಲೀಸ್ಟ್ 1 2 to 3 ಲೀಟರ್ ಲಿಕ್ವಿಡ್ ಕನ್ಸಂಪ್ಷನ್ ಒಂದು ದಿವಸ ಇದ್ದಾಗ ಅಗೇನ್ ದಟ್ ವಿಲ್ ನಾಟ್ ಅಲೌ ಸ್ಟೂಲ್ಸ್ ಟು ಗೆಟ್ ಡಿಹೈಡ್ರೇಟೆಡ್. ಥರ್ಡ್ ಥಿಂಗ್ ಏನು, ಇವಾಗ ಕಾಮನ್ ಆಗಿ ಎಲ್ರದ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಜಾಸ್ತಿ ಓಡಾಟ ಇರೋದಿಲ್ಲ, ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಈ ಥರ ಇದ್ದಾಗ ಏನಾಗುತ್ತೆ, ಮೂವ್ಮೆಂಟೇ ಇರಲಿಲ್ಲ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಅ ವೆರಿ ಗುಡ್ ಸ್ಟಿಮ್ಯುಲೇಟರ್ ಫಾರ್ ಗಟ್. ಈ ಗಟ್ ಮೊಟಿಲಿಟಿ ಈಸ್ ವೆರಿ ಮಚ್ ಕನೆಕ್ಟೆಡ್ ವಿತ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಈ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಏನಾಗುತ್ತೆ, ಸ್ವಲ್ಪ ಇಂಟೆಸ್ಟೈನ್ದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕಡಿಮೆ ಆಗಿ ಅದೂ ಕಾನ್ಸ್ಟಿಪೇಷನ್ ಕಾಸ್ ಮಾಡುತ್ತೆ. ಇದು ಎಷ್ಟು ಕಾಮನ್ ಆಗಿದೆ ಅಂತ ಹೇಳಂದರೆ, ಇಂಡಿಯಾದಲ್ಲಿ ಆಲ್ಮೋಸ್ಟ್ 20% ಆಫ್ ಪೀಪಲ್ ಹ್ಯಾವ್ ಕಾನ್ಸ್ಟಿಪೇಷನ್. ಆ್ಯಂಡ್ ಒಂದು ಮನೇಲಿ ಎಷ್ಟು ಜನರಿಗೆ ಇರುತ್ತೆ ಅಂತ ಹೇಳಂದರೆ, ಜನ ಅದು ಜೆನೆಟಿಕ್ ಆಗಿನೇ ಬಂದ್ಬಿಡುತ್ತೆ ಅಂಥೇಳಿ ಅಂದ್ಕೊಳ್ತಾರೆ. ಸೊ ಇಟ್ ಈಸ್ ದ್ಯಾಟ್ ವೆರಿ ಕಾಮನ್. ಹೆಣ್ಮಕ್ಳಲ್ಲಿ ನಾವು ಆಲ್ಮೋಸ್ಟ್ 2:1 ರೇಷಿಯೋ ಅಲ್ಲಿ ಈ ಕಾನ್ಸ್ಟಿಪೇಷನ್ ನೋಡ್ತೀವಿ. ಅಂದರೆ ಇಟ್ ಈಸ್ ಟ್ವೈಸ್ ಆಸ್ ಕಾಮನ್ ಇನ್ ವಿಮೆನ್ ಕಂಪೇರ್ ಟು ಮೆನ್. ಹೌದಾ? ಇದು ಯಾಕೆ ಅಡಿಷನಲಿ ಈ ಥರ? ಒಂದು ಮೇನ್ ರೀಸನ್ ನೀರು ಕುಡಿದೇ ಇರಕಿರಬಹುದು ಅನ್ಸುತ್ತೆ. ದಟ್ ಈಸ್ ದೇರ್. ಫೈಬರ್, ವಾಟರ್ ಅಂಡ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಅಗೇನ್ ಲೈಕ್ ದೇರ್ ಇಸ್ ಅ ಡಿಫರೆನ್ಸ್. ಹೆಣ್ಮಕ್ಳಲ್ಲಿ ಕಡಿಮೆ ಕುಡಿತಾರೆ ನಮ್ಮ ದೇಶದಲ್ಲಿ. ಹೌದು, ಬಿಕಾಸ್ ಅವ್ರಿಗೆ ಪಾಪ ಹೊರಗಡೆ ಹೋಗಿ ಎಲ್ಲಿ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಎಷ್ಟು ನಂಗೆ ಐ ಫೀಲ್ ವೆರಿ ಅನ್ಫಾರ್ಚುನೇಟ್. ಆಮೇಲೆ ಅದು ಬಿಟ್ಟು ಏನಾಗುತ್ತೆ, ಈಗ ವಿಮೆನ್ ಅಲ್ಲಿ ಸ್ವಲ್ಪ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳೇನು ನ್ಯಾಚುರಲಿ ಇರುತ್ತೆ, ವಿಚ್ ಸಸ್ಟೈನ್ ದ ಮೆನ್ಸ್ಟ್ರುವಲ್ ಸೈಕಲ್ ಅಂಡ್ ಅ ಲಾಟ್ ಆಫ್ ಥಿಂಗ್ಸ್ in the cycle of women. ಸೊ ಇದು ಏನಾಗುತ್ತೆ, ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಕರಳಿನ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಸ್ವಲ್ಪ ಸ್ಲೋ ಡೌನ್ ಮಾಡುತ್ತೆ. ಸೊ ಅದರಿಂದ ಅಡಿಷ್ನಲಿ ಈ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದರ್ ಇಸ್ ಒನ್ ಮೋರ್ ಎಂಟಿಟಿ, ಡಿಸ್ಸೈನರ್ಜಿಕ್ ಡೆಫಿಕೇಷನ್ ಅಂತ ಕರಿತೀವಿ. ಇದು ಅಗೇನ್ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತೀವಿ. ಯಾಕಂದರೆ ಏನಾಗುತ್ತೆ, ಈ ಹೆರಿಗೆ ಟೈಮಲ್ಲಿ ಸಮ್ಟೈಮ್ಸ್ ವಿಮೆನ್ನಲ್ಲಿ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂದರೆ ಬಾಟಮ್ ಮಸಲ್ಸ್ ಏನಿರುತ್ತೆ, ಅದು ಒಂದು ಸ್ವಲ್ಪ ಇದು ಇಂಜುರಿ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇದು ಒಂದು ಎಂಟಿಟಿ ಡಿಸ್ಸೈನರ್ಜಿಕ್ ಡೆಫಿಕೇಷನ್ ಅಂತ ಕರಿತೀವಿ. ಅದು ತುಂಬ ಕಾಮನ್ ಆಗಿ ನೋಡ್ತೀವಿ. ಏನಾಗುತ್ತೆ ಆ್ಯಕ್ಚುಲಿ ಅದರಿಂದ? ಸೊ ಇದು ಡಿಸ್ಸೈನರ್ಜಿಕ್ ಡೆಫಿಕೇಷನ್ ಅಂದರೆ ಏನು? ಸೊ ನಾರ್ಮಲ್ ಆಗಿ ಈಗ ಮೋಷನ್ ಇದು ಲಾರ್ಜ್ ಇಂಟೆಸ್ಟೈನ್ ಇದು, ಓಕೆ. ಈ ಲಾರ್ಜ್ ಇಂಟೆಸ್ಟೈನ್ದು ಲಾಸ್ಟ್ ಪಾರ್ಟ್ ಏನಿರುತ್ತಲ್ಲ, ಇದಕ್ಕೆ ರೆಕ್ಟಮ್ ಅಂಥೇಳಿ ಕರಿತೀವಿ. ಈ ಬಾಟಮ್ ಮಸಲ್ ಅಂದರೆ ಗುದದ್ವಾರ ಏನಿರುತ್ತಲ್ಲ, ಅದಕ್ಕೆ ಏನಲ್ ಕೆನಾಲ್ ಅಂತ ಕರಿತೀವಿ. ಈ ಮೋಷನ್ ಈ ಜಾಗಕ್ಕೆ ಬಂದಿದ್ದಾಗ, ರೆಕ್ಟಮಿಗೆ ಬಂದಿದ್ದಾಗ, ಇಲ್ಲಿ ಪ್ರೆಷರ್ ಜಾಸ್ತಿ ಆಗಬೇಕು. ಅಂದರೆ ಅದು ಹಿಂಡಬೇಕು, ಮೋಷನ್ನ ಮುಂದೆ ಪುಷ್ ಮಾಡಬೇಕು. ಈ ಗುದದ್ವಾರ ಏನಿರುತ್ತೆ ಅದು ಓಪನ್ ಆಗಬೇಕು, ಆ ಮಸಲ್ ರಿಲ್ಯಾಕ್ಸ್ ಆಗಬೇಕು. ಮತ್ತು ಇದು ಎರಡರ ಮಧ್ಯೆ ಒಂದು ಆ್ಯಂಗಲ್ ಇರುತ್ತೆ, ಆ ಆ್ಯಂಗಲ್ ಸ್ಟ್ರೇಟ್ ಆಗಬೇಕು. ಆ್ಯಂಗಲ್ ಅಂದರೆ ಅದು ಒಂಥರ ಹೀಗೆ ಪೊಸಿಷನ್ನಲ್ಲಿ, ಈ ಥರ ಒಂದು ಆ್ಯಂಗಲ್ ಪೊಸಿಷನಲ್ಲಿ ಇರುತ್ತೆ, ಅದು ಸ್ಟ್ರೇಟ್ ಆಗಬೇಕು. ಆವಾಗ ಮಾತ್ರ ಮೋಷನ್ ಸಲೀಸಾಗಿ ಒಂದೇ ಏಟಿಗೆ ಬರುತ್ತೆ. ಇದು ಒಳಗಡೆನೆ ಉಳ್ಕೊಂಡಿದ್ದಂಗೆ ಆಗೋದು ಆ ಥರ ಆಗೋದಿಲ್ಲ. ಈಗ ಈ ಮಸಲ್ಸಲ್ಲಿ ಇನ್ಕೋಆರ್ಡಿನೇಷನ್ ಇದ್ದರೆ, ಇನ್ಕೋಆರ್ಡಿನೇಷನ್ ಅಂದ್ರೇನು, ಮೋಷನ್ ಇಲ್ಲಿಗೆ ಬಂದಿದೆ ಬಟ್ ಪ್ರೆಷರ್ ಡೆವಲಪ್ ಆಗ್ತಾ ಇಲ್ಲ, ಅಥವಾ ಪ್ರೆಷರ್ ಇಲ್ಲಿ ಡೆವಲಪ್ ಆಗ್ತಿದೆ ಬಟ್ ಈ ಬಾಟಮ್ ಮಸಲ್ ರಿಲ್ಯಾಕ್ಸ್ ಆಗೋ ಬದಲು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಆಗ್ತಿದೆ. ಸೊ ಮೋಷನ್ ಹೊರಗಡೆ ಬರೋದಕ್ಕೆ ಜಾಗ ಇಲ್ಲ. ಸೊ ಅಥವಾ ಈ ಆ್ಯಂಗಲ್ ಅಂತ ಏನು ಹೇಳಿದೆ ಅಂದರೆ, ಒಂದು ಥರದ್ದು ಆ್ಯಂಗಲಲ್ಲಿ ಇರುತ್ತೆ, ಅದು ಸ್ಟ್ರೇಟ್ ಆಗಿ ಇರಲ್ಲ. ಆ ಸ್ಟ್ರೇಟ್ ಆಗಲಿಲ್ಲ ಅಂತಂದರೆ ಅಗೇನ್ ಮೋಷನ್ ಒಳಗಡೆ ಸಿಕ್ಕಾಕೊಂಡಿದ್ದಂಗೆ ಅನಿಸುತ್ತೆ. ಸೊ ಇದೆಲ್ಲ ಕಾರಣದಿಂದ ಇದಕ್ಕೆ ಡಿಸ್ಸೈನರ್ಜಿಕ್ ಡೆಫಿಕೇಷನ್ ಅಂತ ಕರಿತೀವಿ. ಸೊ ಈ ಕಾರಣದಿಂದ ಮೋಷನ್ ಒಳಗಡೆನೆ ಜಾಸ್ತಿ ಹೊತ್ತು ಉಳ್ಕೊಂಡು ಕಾನ್ಸ್ಟಿಪೇಷನ್ ಲೀಡ್ ಮಾಡುತ್ತೆ. ಈಗ ಮೇನ್ಲಿ ಇದರಲ್ಲಿ ಸಿಮ್ಟಮ್ಸ್ ಏನಿರುತ್ತೆ ಪೇಷಂಟ್ಸ್ಗೆ ಅಂತ ಹೇಳಂದರೆ, ಅವ್ರಿಗೆ ಒಳಗಡೆ ಏನೋ ತಡಿತಾ ಇದೆ, ಮೋಷನ್ ಹೊರಗಡೆ ಬರ್ತಾ ಇಲ್ಲ, ತುಂಬ ಹೊತ್ತು ಕೂತ್ಕೋಬೇಕು ಬಾತ್ರೂಮಲ್ಲಿ, ಆವಾಗ ಮಾತ್ರ ಮೋಷನ್ ಪಾಸ್ ಮಾಡೋಕ್ಕಾಗ್ತಿದೆ, ಅಥವಾ ಇನಿಷಿಯಲ್ ಮೋಷನ್ ತುಂಬ ಹಾರ್ಡ್ ಆಗಿದೆ, ಪುಷ್ ಔಟ್ ಮಾಡೋದಕ್ಕೆ ತುಂಬ ಸ್ಟ್ರೈನ್ ಮಾಡಬೇಕಾಗತ್ತೆ, ಅಥವಾ ಸಮ್ ಪೇಷಂಟ್ಸ್ ಏನಾಗುತ್ತೆ ಈವನ್ ಬೆರಳು ಯೂಸ್ ಮಾಡಿನೂ ಮೋಷನ್ ತೆಕ್ಕೊಳ್ತಾರೆ. ಸೊ ಇದೆಲ್ಲ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಆಫ್ ಎನಿಮಾ ಮಾಡ್ಕೊಳ್ಳೋದು ಆ ಥರದ್ದು. ಸೊ ಸಮ್ ಪೀಪಲ್ ಏನು ಮಾಡ್ತಾರೆ, ಈಗ ವಾಶ್ರೂಮಲ್ಲಿ ಇದು ಫಾಸೆಟ್ ಏನಿರುತ್ತೆ ಅದರಿಂದ ನೀರು ಹಾಕ್ಕೊಂಡು ಅದರಿಂದ ಮೋಷನ್ ಹೋಗೋ ಥರ ಮಾಡ್ಕೊಳ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಕಾಮನ್ ವಿತ್ ಪೇಷಂಟ್ಸ್ ವಿತ್ ಡಿಸ್ಸೈನರ್ಜಿಕ್ ಡೆಫಿಕೇಷನ್. ಈ ತುಂಬ ಜನ ಏನಾಗುತ್ತೆ, ಈ ಥರ ಬೆರಳದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಮುಜುಗರ ಆಗುತ್ತೆ, ಬೇರೆ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಮನೆಯಲ್ಲಿ, ವರ್ಷಾನ್ಗಟ್ಲೆ ಅವರು ಸೈಲೆಂಟಾಗಿ ಸಫರ್ ಆಗ್ತಾರೆ. ಸೊ ಅದಕ್ಕೆ ಇದು ಒಂಥರ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸೋಣ ಅಂಥೇಳಿ ಐ ಥಾಟ್ ಐ ಟಾಕ್ ಅಬೌಟ್ ಡಿಸ್ಸೈನರ್ಜಿಕ್ ಡೆಫಿಕೇಷನ್. ನನಗೆ ಈ ಒಂದು ಡಿಸ್ಸೈನರ್ಜಿಕ್ ಡೆಫಿಕೇಷನ್ ಅಂತ ಏನು ಹೇಳಿದ್ರಿ, ಇದಕ್ಕೆ ಏನು ಕಾರಣ ಅಂದರೆ, ಈ 3 ಕಾರಣಗಳು ತಾವೇನು ಹೇಳಿದ್ರಿ, ಫೈಬರು, ವಾಟರು ಮತ್ತು ಏನು ಮೂವ್ಮೆಂಟ್ ಮಾಡೋವಂಥದ್ದು, ಎಕ್ಸಸೈಸ್ ಮಾಡೋವಂಥದ್ದು.
ಬಟ್ ಇದಕ್ಕೇನಾದರೂ ಪರ್ಟಿಕ್ಯುಲರ್ ಕಾರಣ ಇದೆಯಾ? ಸೊ ಇದಕ್ಕೆ ಏನಂತ ಹೇಳಂದರೆ, ಒಂದು ಇಟ್ ಕ್ಯಾನ್ ಬಿ ಅ ಫಾಲ್ಟಿ ಲರ್ನ್ಡ್ ಬಿಹೇವಿಯರ್ ಅಂದ್ರೇನು, ಈಗ ಚೈಲ್ಡ್ಹುಡ್ಡಿಂದನೇ ಒಂದೊಂದು ಸರ್ತಿ ಮೋಷನ್ ಹೋಗಬೇಕು ಅಂತ ಅನಿಸುತ್ತೆ, ಬಟ್ ತಡೆಗಟ್ಕೊಳ್ಳೋದು ಬಿಕಾಸ್ ಆಫ್ ಸೋಷಿಯಲ್ ಸಿಚುವೇಶನ್. ಮೇ ಬಿ ಸ್ಕೂಲಲ್ಲಿ ಇರ್ತೀರಾ ಅಥವಾ ಎಲ್ಲೋ ಹೊರಗಡೆ ಇರ್ತೀರಾ, ಮೋಷನ್ ಪಾಸ್ ಮಾಡೋಕ್ಕಾಗೋದಿಲ್ಲ ಅಂದಿದ್ದಾಗ, ಮೋಷನ್ ಜಾಸ್ತಿ ಹೊತ್ತು ಹಿಡ್ಕೊಂಡು ಕೂತಿದ್ದಾಗ ಏನಾಗುತ್ತೆ, ಈ ಕೋಲನ್ ಎಲ್ಲ ನೀರೆಲ್ಲ ವಾಪಸ್ ರೀಅಬ್ಸಾರ್ಬ್ ಮಾಡಿಬಿಡುತ್ತೆ. ಸೊ ಮೋಷನ್ ಹಾರ್ಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದು ಪಾಸ್ ಮಾಡೋದಕ್ಕೆ ತುಂಬ ಸ್ಟ್ರೈನ್ ಮಾಡಬೇಕಾಗುತ್ತೆ. ಈ ಥರ ಮೋಷನ್ ಹಿಡ್ಕೊಳ್ತಾ ಇರುವಾಗ ಏನಾಗುತ್ತೆ, ಈ ರೆಕ್ಟಮ್ ಅಂತ ಏನು ಹೇಳಿದೆ ಅಲ್ಲ, ಅದರಲ್ಲಿ ರೂಮ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಅಲ್ಲಿ ಮೋಷನ್ ಬರೋವರೆಗೂ ಸೆನ್ಸೇಷನ್ನೇ ಬರೋದಿಲ್ಲ. ಸೊ ಈ ಥರ ಅದು ಒಂಥರ ಫಾಲ್ಟಿ ಲರ್ನ್ಡ್ ಬಿಹೇವಿಯರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕ್ಯಾನ್ ಲೀಡ್ ಟು ಡಿಸೈನರ್ಜಿಕ್ ಡೆಫಿಕೇಶನ್. ಸೆಕೆಂಡ್ ಥಿಂಗ್, ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂತ ಹೇಳಂದರೆ, ಈ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಅಲ್ಲಿ ಮಸಲ್ಸ್ ಎಲ್ಲ ವೀಕ್ ಆಗಿಬಿಟ್ಟು ಅಥವಾ ಅದರಲ್ಲಿ ಟೇರ್ ಥರ ಆಗಿ ಅದರಿಂದ ಡಿಸೈನರ್ಜಿಕ್ ಡೆಫಿಕೇಶನ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಕಾಮನ್ ರೀಸನ್ಸ್ ಫಾರ್ ಡಿಸೈನರ್ಜಿಕ್ ಡೆಫಿಕೇಶನ್. ಓಕೆ, ನಾನು ಬೇರೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಈ ಮೋಷನ್ ಜಾಗ ಮತ್ತು ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕಾಯಿಲೆ ಅಂದರೆ ಪೈಲ್ಸು, ಫಿಶರ್ಸು, ಆಮೇಲೆ ಬೇರೆ ಬೇರೆ ನಿಮ್ಗೆ ಗೊತ್ತು, ಅದಕ್ಕೆ ಮತ್ತು ಇದಕ್ಕೆ ಏನಾದರೂ ಲಿಂಕ್ ಇದೆಯಾ? ಸೊ ಇದು ಏನಾಗುತ್ತೆ, ಈಗ ಪೈಲ್ಸ್ ಇರಲಿ, ಫಿಶರ್ಸ್ ಇರಲಿ, ಅಥವಾ ಸಮ್ಟೈಮ್ಸ್ ಫಿಸ್ಟುಲಾಗಳಾಗುತ್ತೆ. ಆಲ್ ದೀಸ್ ಆರ್ ಕಾಂಪ್ಲಿಕೇಶನ್ಸ್ ಆಫ್ ಕಾನ್ಸ್ಟಿಪೇಷನ್. ಓಕೆ, ಸೊ ಈಗ ಕಾನ್ಸ್ಟಿಪೇಷನ್ ಇದ್ದಾಗ ಏನಾಗುತ್ತೆ, ತುಂಬ ಸ್ಟ್ರೈನ್ ಮಾಡ್ತಾ ಇರ್ತಾರೆ, ಬಾತ್ರೂಮಲ್ಲಿ ತುಂಬ ಟೈಮ್ ಕಳೀತಾರೆ. ಆವಾಗ ಏನಾಗುತ್ತೆ, ಈ ಪೈಲ್ಸ್ ಅಂದರೆ ಏನು, ಮೇನ್ಲಿ ಅಲ್ಲಿ ರಕ್ತನಾಳಗಳು ಏನಿರುತ್ತೆ, ನಾರ್ಮಲ್ ರಕ್ತನಾಳಗಳು ಏನಿರುತ್ತೆ ಮೋಷನ್ ಜಾಗದಲ್ಲಿ, ಅದು ಬಲೂನ್ ಥರ ಊದ್ಕೊಂಡ್ಬಿಡುತ್ತೆ. ಅದೇನೇ ಪೈಲ್ಸು. ಈಗ ಅದು ತುಂಬ ಪ್ರೆಷರ್ ಆಗಿದ್ದಾಗ ಅದು ಬರ್ಸ್ಟ್ ಆಗಿಬಿಟ್ಟು ಬ್ಲೀಡಿಂಗ್ ಆಗುತ್ತೆ. ಸೊ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಕಾನ್ಸ್ಟಿಪೇಷನ್ ದಟ್ ಪೀಪಲ್ ಡೆವಲಪ್ ಪೈಲ್ಸ್. ಫಿಶರ್ ಅಂದರೆ ಏನು, ಈಗ ಮೋಷನ್ ಜಾಗದಲ್ಲಿ ಕಟ್ ಆಗೋದಕ್ಕೆ ನಾವು ಫಿಶರ್ ಅಂತ ಕರಿತೀವಿ. ಈ ಮೋಷನ್ ಜಾಗದಲ್ಲಿ ಕಟ್ ಏನಕ್ಕಾಗುತ್ತೆ, ಈ ಎಸ್ಪೆಷಲಿ ಡಿಸೈನರ್ಜಿಕ್ ಡೆಫಿಕೇಶನ್ ಆರ್ ಈವನ್ ಅದರ್ವೈಸ್ ಕಾನ್ಸ್ಟಿಪೇಷನ್ ಇರೋರಿಗೆ ಮೋಷನ್ ಹಾರ್ಡ್ ಆಗಿರೋದ್ರಿಂದ ಅದು ಕಲ್ ಥರ ಆ್ಯಕ್ಟ್ ಮಾಡುತ್ತೆ. ಅದು ಹೋಗಿ ಆ ಮೋಷನ್ ಜಾಗನ ಕೊರೆದು ಬಿಡುತ್ತೆ. ಆವಾಗ ಅಲ್ಲಿ ಕಟ್ ಆಗಿಬಿಟ್ಟು ಇದು ಮೋಷನ್ ಪಾಸ್ ಮಾಡ್ತಿರುವಾಗ ಪೇನ್ ಆಗೋದು, ಬ್ಲೀಡಿಂಗ್ ಆಗೋದು, ಸೊ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಮೇನ್ಲಿ ಇದರಿಂದ ಡಿಸೈನರ್ಜಿಕ್ ಡೆಫಿಕೇಶನ್ ಆಗಲ್ಲ, ಅದರಿಂದ ಪೈಲ್ಸು ಮತ್ತು ಫಿಶರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕಾನ್ಸ್ಟಿಪೇಷನಿಂದ ನೀವು ಬೇಗ ತೋರಿಸ್ಕೊಳ್ಳದಿದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ ಅಲ್ವಾ? ಸೊ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನಾವು ಕಾನ್ಸ್ಟಿಪೇಷನ್ ಅಂತಂದರೆ ನಾವು ಈಗ ನೀವು ಡಿಸೈನರ್ಜಿಕ್ ಡೆಫಿಕೇಶನ್ ಅಂತ ಏನು ಹೇಳಿದ್ರಿ, ಇದು ರೆಕ್ಟಮಲ್ಲಿ ಅಥವಾ ನಿಮ್ಮ ಗುದದ್ವಾರದ ಆ ಒಂದು ಭಾಗದಲ್ಲಿ ಆಗುವಂಥ ಸಮಸ್ಯೆ. ಇದು ಬಿಟ್ಟು ಏನು ಸಮಸ್ಯೆಯಿಂದಾಗಿ ಕಾನ್ಸ್ಟಿಪೇಷನ್ ಆಗುತ್ತೆ? ಸೊ ಅದು ಬಿಟ್ಟು ಈಗ ಲ್ಯಾಕ್ ಆಫ್ ಫೈಬರ್, ಲ್ಯಾಕ್ ಆಫ್ ವಾಟರ್, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಒಂದು, ಅದು ಗೊತ್ತಾಯ್ತು ನನಗೆ. ಆ್ಯಂಡ್ ಆಮೇಲೆ ಇಂಟೆಸ್ಟೈನಲ್ಲಿ ಮೊಟಿಲಿಟಿ ಚೆನ್ನಾಗಿರಲಿಲ್ಲ, ಈ ಸ್ಲೋ ಗಟ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ. ಮೊಟಿಲಿಟಿ ಅಂದ್ರೆ ಮೂವ್ಮೆಂಟ್ ಆಫ್ ದ ಇಂಟೆಸ್ಟೈನ್, ಅದೇ ಕಡಿಮೆ ಇರುತ್ತೆ. ಸೊ ಅದರಿಂದ ಸೊ ಮೂವ್ಮೆಂಟ್ ಆಫ್ ದ ಇಂಟೆಸ್ಟೈನ್ ಮೀನ್ಸ್, ಈಗ ಇಂಟೆಸ್ಟೈನ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆದರೆ ಮಾತ್ರ ಅದು ಒಳಗಡೆ ಏನಿರುತ್ತೆ ಫುಡ್ ಆಗಲಿ ಸ್ಟೂಲ್ಸ್ ಆಗಲಿ ಅದು ಮುಂದೆ ಪುಷ್ ಆಗುತ್ತೆ. ಅದು ಸೊ ಇಂಟೆಸ್ಟೈನ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ತಾ ಇರಬೇಕು, ಅದು ಪುಷಿಂಗ್ ಮೂವ್ಮೆಂಟ್ ಇರುತ್ತೆ ಅದರಲ್ಲಿ. ಅದು ಕಾಂಟ್ರಾಕ್ಟೇ ಆಗಲಿಲ್ಲ ಅಂದರೆ ಫುಡ್ಡು ಮುಂದೆ ಮೂವ್ ಆಗಲ್ಲ. ಸೊ ಅದರಿಂದ ಅದಕ್ಕೆ ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಅದು ಬಿಟ್ಟರೆ ಸಮ್ಟೈಮ್ಸ್ ಏನಾಗುತ್ತೆ, ಈಗ ಕೋಲನಲ್ಲಿ ಈ ಥರ ನ್ಯಾರೋಯಿಂಗ್ ಇರ್ಬೋದು. ಓಕೆ, ಸೊ ಇಲ್ಲ ಅಂತ ಹೇಳಂದ್ರೆ ಅಂದರೆ ಅದು ಕೋಲನ್ ಅಂದರೆ ಲಾರ್ಜ್ ಇಂಟೆಸ್ಟೈನ್. ಸೊ ಈ ದೊಡ್ಡ ಕರಳೆ ಏನಿರುತ್ತೆ ಅದರಲ್ಲಿ ಕರಳೆ ನ್ಯಾರೋಯಿಂಗ್ ಆಗಿದ್ರೆ ಮೋಷನ್ ಹೊರಗಡೆ ಬರೋದಕ್ಕೆ ಜಾಗ ಇರಲ್ಲ, ಅದರಿಂದ ಕಾನ್ಸ್ಟಿಪೇಷನ್. ಸರ್ಟನ್ ಟೈಮ್ಸ್ ಏನಾಗುತ್ತೆ, ಈಗ ಏನಾದರೂ ಅಲ್ಲಿ ಅಲ್ಸರ್ಸ್ ಆಗಿ ನ್ಯಾರೋಯಿಂಗ್ ಆಗ್ಬೋದು ಅಥವಾ ಕ್ಯಾನ್ಸರ್ಗಳಾಗಿ ನ್ಯಾರೋಯಿಂಗ್ ಆಗ್ಬೋದು. ಸೊ ಜಾಗ ಉಳಿದೇನೆ ಆವಾಗ ಕಾನ್ಸ್ಟಿಪೇಷನ್ ಆಗ್ಬೋದು. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಸಿವಿಯರ್ ಇದು ಕರಳಲ್ಲಿ ಅಲ್ಸರ್ಸ್ ಇತ್ತು ಅಥವಾ ತುಂಬ ಪಾಲಿಪ್ಸ್ ಅಂತ ಇರುತ್ತೆ, ಆ ಥರ ಏನಾದರೂ ಇದ್ದರೆ, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಕಾನ್ಸ್ಟಿಪೇಷನ್. ಆ್ಯಕ್ಚುಲಿ ಪಾಲಿಪ್ಸ್ ಆರ್ ಮೋರ್ ಆಫ್ ಅಗೇನ್ ಅ ಕಾಂಪ್ಲಿಕೇಶನ್ ಆಫ್ ಕಾನ್ಸ್ಟಿಪೇಷನ್ ರಾದರ್ ದೆನ್ ದೆಮ್ ಕಾಸಿಂಗ್ ಕಾನ್ಸ್ಟಿಪೇಷನ್. ಈ 1-2-3 ಅದರ್ ಡಿಸೀಸಸ್ ಇದೆ ಕಾನ್ಸ್ಟಿಪೇಷನಿಂದ ಆಗೋದು. ಈ ವೆಸ್ಟರ್ನ್ ಪೀಪಲಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತೀವಿ. ಪಾಲಿಪ್ಸ್ ಅಂದರೆ ಈ ಚಿಕ್ಕ ಗಡ್ಡೆಗಳ ಥರ ಆಗುತ್ತೆ. ದಟ್ ಈಸ್ ಲೈಕ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಕ್ಯಾನ್ಸರ್. ಸೊ ಅದು ಓವರ್ ಅ ಪೀರಿಯಡ್ ಆಫ್ ಆ ಪಾಲಿಪ್ಸ್ ದೊಡ್ಡದಾಗಿ ಆಗಿ ಆಗಿ ಓವರ್ ಅ ಪೀರಿಯಡ್ ಆಫ್ ಫ್ಯೂ ಇಯರ್ಸ್, 7 to 10 years ಸಮ್ಟೈಮ್ಸ್ ಆಗುತ್ತೆ. ಬಟ್ ದ್ಯಾಟ್ ಕ್ಯಾನ್ ಗ್ರೋ ಇನ್ ಟು ಕ್ಯಾನ್ಸರ್.
ಸೊ ದಟ್ ಈಸ್ ಒನ್ ಥಿಂಗ್ ದಟ್ ವಿ ಕಾಮನ್ಲಿ ಸಿ ಇನ್ ಪೇಷಂಟ್ಸ್ ಹೂ ಆರ್ ಎಸ್ಪೆಷಲಿ ಕಾನ್ಸ್ಟಿಪೇಟೆಡ್. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಇನ್ನೊಂದು ಡೈವರ್ಟಿಕ್ಯುಲಾಸ್ ಅಂತ ಹೇಳಿ ಆಗುತ್ತೆ, ಅಂದರೆ ಒಂದು ಶಾಲೋ ಪೌಚಸ್ ಥರ ಆಗುತ್ತೆ ಇದರಲ್ಲಿ ಇಂಟೆಸ್ಟೈನಲ್ಲಿ. ಸೊ ಅದು ಏನಾಗುತ್ತೆ, ಅದು ಯೂಶಲಿ ಏನು ಪ್ರಾಬ್ಲಮ್ ಮಾಡಲ್ಲ, ಬಟ್ ಒಕೇಶ್ನಲಿ ಅದರಿಂದ ಬ್ಲೀಡಿಂಗ್ ಆಗ್ಬೋದು. ಸೊ ದಟ್ ಈಸ್ ಅಗೇನ್ ಅನದರ್ ಪ್ರಾಬ್ಲಮ್ ವಿತ್ ಕಾನ್ಸ್ಟಿಪೇಷನ್. ಈ ಅಲ್ಸರೇಟಿವ್ ಡಿಸೀಸಸಲ್ಲಿ ಏನಾಗುತ್ತೆ, ಅಲ್ಸರಿಂದ ಅಲ್ಲಿ ಕರಳಲ್ಲಿ ನ್ಯಾರೋಯಿಂಗ್ ಆದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಬರೀ ಅಲ್ಸರೇಟಿವ್ ಡಿಸೀಸ್ ಇದ್ದರೆ ಅದರಲ್ಲಿ ಲೂಸ್ ಟೂಲ್ಸ್ ಇರುತ್ತೆ, ಲೂಸ್ ಮೋಷನ್ ಆಗುತ್ತೆ. ಲೂಸ್ ಸ್ಟೂಲ್ ಅದಕ್ಕೂ ಕಾನ್ಸ್ಟಿಪೇಷನ್ ಅಂತ ಕರೀತಾರ? ನೋ, ಲೂಸ್ ಮೋಷನ್ಸ್ ಆರ್ ಡಯರಿಯಾ. ಓಕೆ, ಇದರ್ ಸೆಮಿ ಸಾಲಿಡ್ ಇರ್ಬೋದು ಅಥವಾ ತುಂಬ ನೀರು ಥರ ಹೋಗ್ಬೋದು, ಅದು ಡಯರಿಯಾ ಅಂತ ಕರಿತೀವಿ. ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ ತುಂಬ ಗಟ್ಟಿಯಾಗಿ ಹಾರ್ಡಾಗಿ ಕುರಿ ಹಿಕ್ಕೆ ಥರ ಹೋಗೋ ಮೋಷನ್ನ ಕಾನ್ಸ್ಟಿಪೇಷನ್ ಅಂತೀವಿ. ಅಥವಾ ಆ ಥರದ್ದೇನೆ ಕ್ಲಂಪ್ ಆಗಿ ಬರ್ಬೋದು, ಅಥವಾ ಮೋಷನ್ ಮೇಲೆ ಕ್ರ್ಯಾಕ್ ಆಗಿ ಹೋಗ್ಬೋದು. ಸೊ ಅದೆಲ್ಲ ಕಾನ್ಸ್ಟಿಪೇಷನ್ ಅಂಥೇಳಿ ಕರಿತೀವಿ. ನಾವು ಡಾಕ್ಟರ್ ತೇಜಸ್ವಿನಿ ದಂಡೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವರು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಮೆಡಿಕಲ್ ಅಂದರೆ ಏನು? ಮೆಡಿಕಲ್ ಸೊ ಮೇನ್ಲಿ ಅಂದರೆ ಸರ್ಜಿಕಲ್ ಅಂತ ಇರ್ತಾರೆ. ಕರೆಕ್ಟ್. ಸೊ ದೇರ್ ಆರ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ದೇರ್ ಆರ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಈಗ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಮೆಡಿಸಿನ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಸರ್ಟನ್ ಪ್ರೊಸೀಜರ್ಸ್ ನಾವು ಮಾಡ್ತೀವಿ. ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ದೇ ಆರ್ ಸರ್ಜನ್ಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಸರ್ಜರಿ ರಿಲೇಟೆಡ್ ಟು ದ ಗ್ಯಾಸ್ಟ್ರೋಎಂಟ್ರಾಲಜಿ ಪಾರ್ಟ್. ಈ ಕರಳಿನ ಸರ್ಜರಿ, ಹೊಟ್ಟೆ ಸರ್ಜರಿ, ಆ ಥರ ಗಾಲ್ ಬ್ಲಾಡರ್ ಸರ್ಜರಿ, ಈ ಥರ ಎಲ್ಲ ಮಾಡೋರಿಗೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಕರೀತೀವಿ. ಹೌದು, ನಾವು ಫಸ್ಟ್ ಡಿಸೀಸ್ ಡಿಟೆಕ್ಟ್ ಮಾಡ್ತೀವಿ. ಸರ್ಟನ್ ಥಿಂಗ್ಸ್ ನಾವೇ ಮ್ಯಾನೇಜ್ ಮಾಡ್ಬೋದು. ಈಗ ನಾವು ವೇರಿಯಸ್ ಪ್ರೊಸೀಜರ್ಸ್ ಮಾಡ್ತೀವಿ, ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಪಾಲಿಪೆಕ್ಟಮಿ, ಡೈಲಟೇಷನ್, ERCP, EUS, ಆ ಥರ ನಾವು ವೇರಿಯಸ್ ಪ್ರೊಸೀಜರ್ಸ್ ಮಾಡ್ತೀವಿ. ಈಗ ಸಮಥಿಂಗ್ ಇದೆಲ್ಲ ಒಂಥರ ಮಿನಿಮಲ್ ಸರ್ಜರಿ ಥರ, ಬಟ್ ಎಲ್ಲ ಎಂಡೋಸ್ಕೋಪಿಕಲಿ ಮಾಡೋದು. ಓಕೆ, ಸೊ ಇದರಲ್ಲಿ ಯಾವುದು ಮ್ಯಾನೇಜ್ ಆಗಲ್ಲ, ಇದರಲ್ಲಿ ಯಾವುದು ನಮಗೆ ಓಕೆ ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಮ್ಯಾನೇಜ್ ಥ್ರೂ ಎಂಡೋಸ್ಕೋಪಿ ಅಂದಿದ್ದಾಗ ವಿ ರೆಫರ್ ದ ಪೇಷಂಟ್ಸ್ ಟು ಸರ್ಜನ್ಸ್. ಸೊ ಅವಾಗ ಅವರು ಹೊಟ್ಟೆ ಎಲ್ಲ ಕುಯ್ದು. ಹೌದು. ಓಕೆ, ಸೊ ಇವಾಗೆಲ್ಲ ಆಲ್ಮೋಸ್ಟ್ ಲ್ಯಾಪ್ರೋಸ್ಕೋಪಿಕ್ಕೇ ಇದೆ. ವೆರಿ ರೇರ್ಲಿ ಪೀಪಲ್ ರಿಕ್ವೈರ್ ಓಪನ್ ಸರ್ಜರೀಸ್ ಆಸ್ ವೆಲ್. ಅಂದ್ರೆ ಹೋಲ್, ಈ ಕೀ ಹೋಲ್ ತರ ಮಾಡಿಬಿಟ್ಟು ಅದರಲ್ಲಿ ಸರ್ಜರೀಸ್ ಮಾಡ್ತಾರೆ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ ಮೆಡಿಕಲ್ ಇದರಲ್ಲಿ? ನನಗೆ ಆಶ್ಚರ್ಯ ಆಗೋದೇನೆಂದ್ರೆ ಈ ಕಡೆ ಮೆಡಿಕಲ್ ಫೀಲ್ಡ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಅದೇ ಥರ ಡಿಸೀಸ್ಗಳು ಕೂಡ ಜಾಸ್ತಿ ಆಗ್ತದೆ. ಐ ಥಿಂಕ್ ಮೋರ್ ದೆನ್ ಡಿಸೀಸ್ ಜಾಸ್ತಿ ಆಗೋಕ್ಕಿಂತನೂ ಅಫ್ಕೋರ್ಸ್ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ತುಂಬ ಜಾಸ್ತಿ ಆಗಿದೆ, ಬಟ್ ಡಿಸೀಸ್ ಡಿಟೆಕ್ಷನ್ ಇಸ್ ಇಂಪ್ರೂವಿಂಗ್, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಹೀಗಾಗಿ ನಮ್ಮ ಏನು ಹೇಳಿ ಆಯುಷ್ಯ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಒಂದು ಸುಮ್ಮನೆ ಸ್ವಲ್ಪ ಹೊರಗಡೆ ಹೋಗಿ ನಾವು ಮಾತಾಡೋದಾದರೆ ಈ ಡಿಸೀಸ್ ಬಿಟ್ಟು, ನನಗೆ ಮುಂಚೆ ಎಲ್ಲ 60 ಅಂತಂದರೆ ಮುದುಕರು ಅಂತ ಅನ್ಕೋತಿದ್ರು ಜನ. 60 ಆಗಿದೆ ಅಂದರೆ ಅವ್ರಿಗೆ ಅವ್ರ ವಯಸ್ಸಾದವರು ಅಂತ. ಈಗ 60 ಲುಕ್ಸ್ ಲೈಕ್ 40-45. He or she doesn't look like 60. 50 ಅಂದ್ರೆ he looks very young. ಅಥವಾ ಆ ಹುಡುಗಿ ಹೆಣ್ಣು ಕೂಡ. ಸೊ ಇಟ್ಸ್ ಬಿಕಾಸ್ ಆಫ್ ನಮ್ಮ ಮೆಡಿಕಲ್ ಅಡ್ವಾನ್ಸ್ಮೆಂಟು. ಸೊ ಎರಡು ವೈರುಧ್ಯಗಳಿದೆಪ್ಪ ನಮ್ಮ. ಇದೇ ಒಂದು ಸ್ವಲ್ಪ ಆಶ್ಚರ್ಯ. ಒಂದು ಕಡೆ ಆ ಥರ, ಒಂದು ಕಡೆ ಈ ಥರ ಇದೆ. ಇರಲಿ, ತೊಂದರೆ ಇಲ್ಲ, ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಮೇಡಮ್, ಈಗ ವಾಪಸ್ ನಾನು ಡಿಸ್ಎನರ್ಜಿಕ್ ಡಿಫೆಕೇಷನ್ ಬಗ್ಗೆ ನೀವು ಹೇಳಿದ್ರಿ. ಸೊ ಅದು ಭಾಳ ಕಷ್ಟ. ನೀವು ಕೇಳಿದರೆ ನನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ಅದನ್ನು ಡಿಟೆಕ್ಟ್ ಮಾಡೋದು ಹೇಗೆ ಮತ್ತು ಅದನ್ನು ಕ್ಯೂರ್ ಮಾಡೋದು ಹೇಗೆ ಮಾಡ್ತೀರಾ ನೀವು? ಓಕೆ, ಸೊ ಇದು ಡಿಟೆಕ್ಟ್ ಮಾಡೋದಕ್ಕೆ ಒಂದು ಸಿಂಪಲ್ ಪ್ರೊಸೀಜರ್ ಇದೆ. ಅದಕ್ಕೆ ಏನೋರೆಕ್ಟಲ್ ಮ್ಯಾನೋಮೆಟ್ರಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮೇನ್ಲಿ ಏನು ಮಾಡುತ್ತೆ, ಈಗ ನಮಗೆ ಮೇನ್ಲಿ ಏನು ಗೊತ್ತಾಗಬೇಕು, ಇದರಲ್ಲಿ ಪ್ರೆಷರ್ ವೇರಿಯೇಷನ್ ಹೇಗೆ ಆಗ್ತಾ ಇದೆ, ಈ ಬಾಟಮ್ ಮಸಲ್ಸಲ್ಲಿ ಎಲ್ಲ ಪ್ರೆಷರ್ ಹೇಗೆ ವೇರಿಯೇಷನ್ ಆಗ್ತಾ ಇದೆ, ಈ ಡಿಸ್ಎನರ್ಜಿಕ್ ಡೆಫಿಕೇಷನ್ ಅನ್ನೋದು ಇದೆಯಾ ಇಲ್ವಾ ಅಂಥೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಒಂದು ಚಿಕ್ಕ ಟ್ಯೂಬ್ ಇರುತ್ತೆ, ಅದ್ರ ಒಳಗಡೆ ಪ್ರೆಷರ್ ಸೆನ್ಸರ್ಸ್ ಇರುತ್ತೆ. ಜಸ್ಟ್ ಇಟ್ ವಿಲ್ ಬಿ 1-2 mm ಟ್ಯೂಬ್ ಇರುತ್ತೆ ಅಷ್ಟೇ. ಸೊ ಆ ಪ್ರೆಷರ್ ಸೆನ್ಸರ್ಸ್ ಇರುತ್ತೆ, ಪ್ಲಸ್ ಒಂದು ಬಲೂನ್ ಅಟ್ಯಾಚ್ಡ್ ಇರುತ್ತೆ. ಅದಕ್ಕೆ ಇಟ್ಸ್ ಅ ಡಿಫ್ಲೇಟೆಡ್ ವೆರಿ ಸ್ಮಾಲ್ ಬಲೂನ್. ಓಕೆ, ಸೊ ಅದರ ಡಿಫ್ಲೇಟೆಡ್ ಅಂದರೆ ಅದು ಏರ್ ಇರಲ್ಲ ಒಳಗಡೆ. ಸೊ ಅದನ್ನು ಸ್ಮೂತಾಗಿ ಮೋಷನ್ ಜಾಗದ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಆಗುತ್ತೆ ಅಂಥೇಳಿ. ಇದೇನು ಪೇನ್ ಏನೂ ಆಗೋದಿಲ್ಲ. ಅದ್ರ ಮೇಲೆ ನಾವು ಒಂದು ಕ್ಸೈಲೋಕೇನ್ ಜೆಲ್ಲಿ ಅಂತ ಹಾಕ್ತೀವಿ, ಅಂದರೆ ಸ್ವಲ್ಪ ನಮ್ನೆಸ್ ಮಾಡೋದಕ್ಕೆ, ಏನು ಪೇನ್ ಏನು ಆಗದೆ ಇರೋವಂಗೆ. ಒಂದು 5 centimeters ಅಷ್ಟೇ ಇನ್ಸರ್ಟ್ ಮಾಡೋದು ಒಳಗಡೆ. ಸೊ ಅದು ಇನ್ಸರ್ಟ್ ಮಾಡಿ ಆದಮೇಲೆ ಈಗ ಪೇಷಂಟ್ಗೆ ಅವರು ನಾರ್ಮಲಿ ಈಗ ಸ್ಕ್ವೀಸ್ ಮಾಡಿದರೆ ಯಾವ ಥರ ಪ್ರೆಷರ್ಸ್ ಬರುತ್ತೆ, ಅಥವಾ ಮೋಷನ್ ಹೋಗೋ ಥರ ಸ್ಟ್ರೇನ್ ಮಾಡಿದರೆ ಯಾವ ಥರ ಪ್ರೆಷರ್ ಸುಟ್ಕೊಳ್ಳುತ್ತೆ. ಈಗ ಪ್ಲಸ್ ಆ ಬಲೂನ್ ಏನಿರುತ್ತಲ್ಲ, ಅದಾದಮೇಲೆ ಅದನ್ನು ಒಂದು ಸ್ವಲ್ಪ ಇನ್ಫ್ಲೇಟ್ ಮಾಡ್ತೀವಿ.
ನೀರಲ್ಲಿ ನೀರು ಇನ್ಫ್ಲೇಟ್ ಮಾಡಿಬಿಟ್ಟು ಈಗ ಮೋಷನ್ ಹೋಗೋ ಥರ ಯಾವಾಗ ಅನಿಸುತ್ತೆ ಅವ್ರಿಗೆ, ಪ್ಲಸ್ ಆ ಬಲೂನ್ ವಿದಿನ್ ಅ ಮಿನಿಟ್ ಪಾಸ್ ಮಾಡೋಕ್ಕೆ ಆಗುತ್ತಾ ಇಲ್ವಾ ಇದೆಲ್ಲ ನೋಡ್ತೀವಿ. ಈ ಏನೋ ರೆಕ್ಟಲ್ ಮ್ಯಾನೋಮೆಟ್ರಿಯಲ್ಲಿ ಈಗ ರೆಕ್ಟಮಲ್ಲಿ ಯಾವ ಥರ ಪ್ರೆಷರ್ ಹುಟ್ಕೊಳ್ತಾ ಇದೆ, ಮೋಷನ್ ಜಾಗ ರಿಲ್ಯಾಕ್ಸ್ ಆಗ್ತಾ ಇದೆಯಾ ಇಲ್ವಾ, ಪ್ಲಸ್ ಈ ಬಲೂನ್ ಎಕ್ಸ್ಪೆಲ್ ಮಾಡೋಕ್ಕೆ ಆಗ್ತಾ ಇದೆಯಾ ಇಲ್ವಾ ಜನರಿಗೆ. ಸೊ ಇದನ್ನು ಟೆಸ್ಟ್ ಮಾಡ್ತೀವಿ. ಈಗ ಸಪೋಸ್ ಬಲೂನ್ ಮೋರ್ ದೆನ್ 1 ಮಿನಿಟ್ ಅವ್ರಿಗೆ ಎಕ್ಸ್ಪೆಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಎಕ್ಸ್ಪೆಲ್ಲೇ ಮಾಡೋಕ್ಕಾಗಲಿಲ್ಲ, ಅಥವಾ ಈಗ ಅವರು ಸ್ಟ್ರೇನ್ ಮಾಡ್ತಿರುವಾಗ, ಈಗ ಬಲೂನ್ ಪುಷೌಟ್ ಮಾಡ್ತಿರುವಾಗ ನಾರ್ಮಲಿ ಏನಾಗಬೇಕು, ಈಗ ಮೋಷನ್ ಹೋಗೋಕ್ಕೆ ಅವರು ಪ್ರೆಷರ್ ಹಾಕ್ಕೊಳ್ತಾ ಇದ್ದರೆ ಹೊಟ್ಟೆ ಮಸಲ್ಸಲ್ಲಿ ಪ್ರೆಷರ್ ಜಾಸ್ತಿ ಆಗಬೇಕು, ಪ್ಲಸ್ ಬಾಟಮ್ ಮಸಲ್ ಅಂದರೆ ಗುದದ್ವಾರ ರಿಲ್ಯಾಕ್ಸ್ ಆಗಬೇಕು. ಅದು ಕಾಂಟ್ರಾಕ್ಟ್ ಆದರೆ ನಮಗೆ ಮಾನಿಟರಲ್ಲಿ ಗೊತ್ತಾಗುತ್ತೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಇವ್ರದ್ದು ಅಂಥೇಳಿ. ಸೊ ಇದೆಲ್ಲ ನಾವು ಪ್ಯಾರಾಮೀಟರ್ಸ್ ಇಟ್ಕೊಂಡು ಈ ಡಿಸ್ಎನರ್ಜಿಕ್ ಡೆಫಿಕೇಷನ್ ಇದೆ ಇವ್ರಿಗೆ ಅಂಥೇಳಿ ಡಯಾಗ್ನೋಸ್ ಮಾಡ್ತೀವಿ. ಇಟ್ಸ್ ಜಸ್ಟ್ ಅ 15-20 ಮಿನಿಟ್ಸ್ ಸಿಂಪಲ್ ಪ್ರೊಸೀಜರ್. ಸೊ ಒಂದು ಎನಿಮಾ ಕೊಟ್ಬಿಟ್ಟು ಮೋಷನ್ ಪಾಸ್ ಆದಮೇಲೆ ಈ ಥರ ಟ್ಯೂಬ್ ಹಾಕಿಬಿಟ್ಟು ನಾವು ಪ್ರೆಷರ್ ಟೆಸ್ಟ್ ಮಾಡ್ತೀವಿ. ಇದಾದ ಮೇಲೆ ನಾವು ಏನು ಮಾಡ್ತೀವಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಟೆಕ್ನಿಷಿಯನ್ ಪ್ರಶಿಕಲಾ ಅಂತ ಇದ್ದಾರೆ, ಸೀನಿಯರ್ ಟೆಕ್ನಿಷಿಯನ್, ಅವರು ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ. ನನ್ನ ಹೆಸರು ಪ್ರಶಿಕಲಾ, ಸೀನಿಯರ್ ಎಂಡೋಸ್ಕೋಪಿ ಟೆಕ್ನಿಷಿಯನ್. ನಾನಿವತ್ತು ಏನೋರೆಕ್ಟಲ್ ಮ್ಯಾನೋಮೆಟ್ರಿ ಅಂದರೆ ಗುದನಾಳ ಮತ್ತು ಗುದದ್ವಾರದ ಒತ್ತಡದ ಕಾರ್ಯವಿಧಾನವನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಮಾಡಬೇಕಾದ್ರೆ ಇದು ಬಂದುಬಿಟ್ಟು ಏನೋರೆಕ್ಟಲ್ ಮ್ಯಾನೋಮೆಟ್ರಿ ಕ್ಯಾಥೆಟರು. ಇದರಲ್ಲಿ ಕ್ಯಾಮರಾ ಇರೋದಿಲ್ಲ, ಕ್ಯಾಮರಾದ ಬದಲಾಗಿ ಸೆನ್ಸರ್ಸ್ ಇರೋದರಿಂದ ಆ ಎಲ್ಲ ಸೆನ್ಸರನ್ನು ಕಂಪ್ಯೂಟರಿಗೆ ಕನೆಕ್ಟ್ ಮಾಡುವಂಥದ್ದು. ಅದಾದ ನಂತರ ಈ ಟ್ಯೂಬ್ನ ತುದಿಯಲ್ಲಿ ಒಂದು ಬಲೂನನ್ನು ಕನೆಕ್ಟ್ ಮಾಡಿರ್ತೇವೆ. ಸೊ ಪೇಷಂಟ್ಸಿಗೆ ಒಂದು ಪೊಸಿಷನ್ ಅಂತ ಕೊಟ್ಟ ಆದಮೇಲೆ ಈ ಕ್ಯಾಥೆಟರ್ ಒಂದು 4 to 5 ಸೆಂಟಿಮೀಟರ್ವರೆಗೂ ಪೇಷಂಟ್ ಗುದನಾಳದಲ್ಲಿ ಇನ್ಸರ್ಟ್ ಮಾಡುವಂಥದ್ದು, ಅಂದರೆ ರೆಕ್ಟಮಲ್ಲಿ ಇನ್ಸರ್ಟ್ ಮಾಡುವಂಥದ್ದು. ಇದರಲ್ಲಿ ಸೆನ್ಸರ್ ಇರೋದ್ರಿಂದ ನಾವು ಇನ್ಸರ್ಟ್ ಮಾಡಿದ ಕೂಡಲೇ ನಮಗೆ ಎಲ್ಲ ಒತ್ತಡಗಳನ್ನು ಅಂದರೆ ಪ್ರೆಷರ್ಸನ್ನು ನಾವು ಸಿಸ್ಟಮಲ್ಲಿ ನೋಡ್ಬೋದು ಇಲ್ಲಿ. ಸೊ ಒಂದು ಸಲ ಇದು ಇನ್ಸರ್ಟ್ ಮಾಡೋ ಮೊದಲು ಇದು ಯಾವುದೇ ಆದಂಥ ನೋವು ಬರುವಂಥದ್ದಲ್ಲ, ಯಾಕೆಂದರೆ ಮೊದಲೇ ಹೇಳಿದಾಗೆ ಇದು ಸಿಲಿಕಾನ್ ಕ್ಯಾಥೆಟರು ತುಂಬ ಸಾಫ್ಟ್ ಆಗಿರುತ್ತೆ. ಪ್ಲಸ್ ಇದು ಇನ್ಸರ್ಟ್ ಮಾಡೋ ಮೊದಲು ಈ ಜೆಲ್ಲನ್ನು ಲೇಪನ ಮಾಡಬೇಕಲ್ಲಿ ಏನಸಲ್ಲಿ ಅಂದರೆ ಗುದದ್ವಾರದಲ್ಲಿ. ಸೊ ಹಾಗಾಗಿ ಅವರಿಗೆ ಯಾವುದೇ ಥರದ ನೋವಾಗೋದಿಲ್ಲ. ಮೊದಲನೇದಾಗ್ಬಿಟ್ಟು ಬೇಸಲ್ ಪ್ರೆಷರ್ ಅಂದ್ಬಿಟ್ಟು, ಬೇಸಲ್ ಅಂದರೆ ಪೇಷಂಟ್ಸಿಗೆ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲದೆ ಸುಮ್ಮನೆ ಮಲಗಿರಬೇಕಾದ್ರೆ ಗುದದ್ವಾರದ ಪ್ರೆಷರ್ ಎಷ್ಟಿದೆ ಮತ್ತು ಗುದನಾಳದ ಪ್ರೆಷರ್ ಅಂದರೆ ರೆಕ್ಟಲ್ ಪ್ರೆಷರ್, ಇದು ಬಂದುಬಿಟ್ಟು ಈ ಬ್ಲೂ ಕಲರ್ ಬಂದುಬಿಟ್ಟು ಗುದನಾಳ ಅಂದರೆ ರೆಕ್ಟಲ್ ಪ್ರೆಷರು, ಈ ಪಿಂಕ್ ಕಲರ್ ಬಂದುಬಿಟ್ಟು ಗುದದ್ವಾರದ ಪ್ರೆಷರ್ ಅಂದರೆ ಏನಲ್ ಪ್ರೆಷರ್. ಸೊ ರೆಸ್ಟಿಂಗ್ ಟೈಮಲ್ಲಿ ಸುಮ್ಮನೆ ವಿಶ್ರಾಂತಿ ಪಡೆಯೋ ಟೈಮಲ್ಲಿ ಗುದನಾಳದ ಪ್ರೆಷರು, ಪಿಂಕ್ ಬಂದುಬಿಟ್ಟು ನಾರ್ಮಲ್ ಪ್ರೆಷರು. ಇಲ್ಲಿ ಸೈಡಲ್ಲಿ ಪ್ರೆಷರ್ ಸ್ಕೇಲ್ ನೋಡ್ಬೋದು. ಬ್ಲೂ ಟು ಬ್ಲ್ಯಾಕ್, ಬ್ಲೂ ಬಂದುಬಿಟ್ಟು ಲೋ ಪ್ರೆಷರು, ಆಮೇಲೆ ಬ್ಲ್ಯಾಕ್ ಬಂದುಬಿಟ್ಟು ಹೈ ಪ್ರೆಷರು. ಸೊ ಪೇಷಂಟ್ ರೆಸ್ಟಿಂಗ್ ಟೈಮಲ್ಲಿ ಪಿಂಕ್ ಕಲರು ನಾರ್ಮಲ್ ಪ್ರೆಷರ್, ಪಿಂಕ್ ಬಂದುಬಿಟ್ಟು ಗುದದ್ವಾರದ ನಾರ್ಮಲ್ ಪ್ರೆಷರ್. ಸೊ ನೆಕ್ಸ್ಟ್ ಎರಡನೇ ಚಟುವಟಿಕೆ ಬಂದುಬಿಟ್ಟು ಮೋಷನನ್ನು ತಡೆಗಟ್ಟುವಂಥದ್ದು, ಅಂದರೆ ಮಲ ವಿಸರ್ಜನೆ ಮಾಡುವುದನ್ನು ತಡೆಗಟ್ಟುವಂಥದ್ದು. ಅಂದರೆ ಗುದದ್ವಾರದ ಸ್ನಾಯು ಒತ್ತಡ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ ಅಂತ ನೋಡಬೇಕಂದ್ರೆ ತಡೆಗಟ್ಟುವಂಥ ಒಂದು ಚಟುವಟಿಕೆಯನ್ನು ಮಾಡಿಸ್ತೇವೆ ನಾವು ಪೇಷಂಟ್ ಹತ್ರ. ಅದನ್ನು ನಾವು ಸ್ಕ್ವೀಸ್ ಪ್ರೆಷರ್ ಅಂತ ಹೇಳ್ತೇವೆ. ಈಗ ನಾರ್ಮಲ್ ಬೇಸರ್ ವಿಶ್ರಾಂತಿ ಟೈಮಲ್ಲಿ ಪಿಂಕ್ ಕಲರ್ ಇದ್ದದ್ದನ್ನು ಗುದದ್ವಾರದ ಪ್ರೆಷರು ಅವರು ಸ್ಕ್ವೀಸ್ ಅಂದರೆ ಬಿಗಿ ಹಿಡ್ಕೊಂಡು ಕೂಡಲೇ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ, ಅಂದರೆ ಪ್ರೆಷರ್ ಹೈ ಹೋಗಿಬಿಡುತ್ತೆ. ನಾವು ಈವನ್ ಪ್ರೊಸೀಜರ್ ಮಾಡುವಾಗ ಪೇಷಂಟ್ಸಿಗೂ ತೋರಿಸಿರ್ತೇವೆ ಈ ಡಿಫ್ರೆನ್ಸಸ್, ನಾರ್ಮಲ್ ಎಷ್ಟಿದೆ ಮತ್ತು ನೀವು ಅವ್ರು ಬಿಗಿ ಹಿಡ್ಕೊಂಡಾಗ ಅವ್ರದ್ದು ಪ್ರೆಷರ್ ಎಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನೆಲ್ಲ. ಆಮೇಲೆ ಮೂರನೇದು ಬಂದುಬಿಟ್ಟು ಸ್ಟ್ರೇನ್ ಅಂತ, ಅಂದರೆ ಮಲ ವಿಸರ್ಜನೆ ಮಾಡುವಾಗ ಯಾವ ಥರ ಚಟುವಟಿಕೆ ಮಾಡ್ತಾರೆ ಅಂದರೆ ರೆಕ್ಟಲ್ ಪ್ರೆಷರ್ ಅಂದರೆ ಹೊಟ್ಟೆಯಿಂದ ಒತ್ತಡ ಹಾಕಿಬಿಟ್ಟು ಗುದದ್ವಾರನ ಕಂಪ್ಲೀಟಾಗಿ ತೆರೆದಿಡಬೇಕು. ಮೊದಲನೇದಾಗಿ ಈ ರೆಕ್ಟಲ್ ಪ್ರೆಷರ್ ಅಂದರೆ ಗುದನಾಳದ ಪ್ರೆಷರು ತುಂಬ ನಾರ್ಮಲ್ ಆಗಿದೆ, ಅವರು ಇದು ರೆಸ್ಟಿಂಗ್ ಟೈಮ್. ಆ್ಯಕ್ಚುಲಿ ಪಿಂಕ್ ಕಲರ್ ಬಂದುಬಿಟ್ಟು ಗುದದ್ವಾರದ ಪ್ರೆಷರು, ಇಲ್ಲಿ ಗ್ರೀನ್ ಕಲರ್ ಬಂದುಬಿಟ್ಟು ಗುದನಾಳದ ಪ್ರೆಷರ್, ಅವರು ಇಲ್ಲಿ ರೆಸ್ಟಿಂಗಲ್ಲಿದ್ದಾರೆ. ಸೊ ಏನು ವಿಶ್ರಾಂತಿ ಟೈಮಲ್ಲಿ ಏನೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿಲ್ಲ, ಚಟುವಟಿಕೆ ಏನೂ ಮಾಡ್ತಾಯಿಲ್ಲ. ಸೊ ಇವಾಗ ನಾವು ಪುಷ್ ಮಾಡು ಅಂದರೆ ಒತ್ತಡ ಹಾಕಬೇಕು. ಅವರು ಮಲ ವಿಸರ್ಜನೆ ಮಾಡುವಾಗ ಏನು ಚಟುವಟಿಕೆ ಮಾಡ್ತಾರೆ ಅಂದರೆ ಹೊಟ್ಟೆಯಿಂದ ಪ್ರೆಷರ್ ಹಾಕಿಬಿಟ್ಟು ಒತ್ತಡ ಹಾಕಿಬಿಟ್ಟು ಅವರು ಗುದದ್ವಾರನ
ಓಪನ್ ಆಗಿ ಅಂದರೆ ತೆರೆದಿಟ್ಕೋಬೇಕು. ಆವಾಗ ಮಾತ್ರ ಮಲ ವಿಸರ್ಜನೆ ಮಾಡೋದಕ್ಕೆ ಸುಲಭವಾಗಿ ಸಾಧ್ಯ ಆಗುವಂಥದ್ದು. ಇಲ್ಲಿ ಗ್ರೀನಿಂದ ಆರೆಂಜ್ ಕಲರ್ ಅಂದರೆ ಈ ಹಳದಿ ಬಣ್ಣ ಏನಾಗಿದೆ ಅಂತ ಹೇಳಿದ್ರೆ ಪ್ರೆಷರ್ ಸ್ಕೇಲ್ ಪ್ರಕಾರ ಇಲ್ಲಿ ಹೊಟ್ಟೆದ್ದು ಪ್ರೆಷರ್ ಕೂಡ ಅಂದರೆ ರೆಕ್ಟಲ್ ಪ್ರೆಷರ್ ಕೂಡ ಜಾಸ್ತಿ ಆಗಿದೆ. ಅದೇ ಸೇಮ್ ಟೈಮಲ್ಲಿ ಈ ಗುದದ್ವಾರ ಕೂಡ ಅವರು ಕಂಪ್ಲೀಟಾಗಿ ಓಪನ್ ಆಗಿಟ್ಟಿದ್ದಾರೆ, ಅಂದರೆ ತೆರೆದಿಟ್ಟಿದ್ದಾರೆ. ಇದು ತುಂಬ ಸುಲಭವಾದಂಥ ಮತ್ತು ನಾರ್ಮಲ್ ಚಟುವಟಿಕೆ ಮಲ ವಿಸರ್ಜನೆ ಮಾಡಬೇಕಾದ್ರೆ. ಇದರಲ್ಲೂ ನೋಡ್ಬೋದು ನೀವು ಕಂಪ್ಲೀಟಾಗಿ ಇಲ್ಲಿ ಹೊಟ್ಟೆ ಪ್ರೆಷರ್ ಎಷ್ಟಾಗಿದ್ದಾರೋ ಅದು ಕೂಡ ನಾರ್ಮಲ್ ಇದೆ. ಮತ್ತು ಅದೇ ಸಮಯದಲ್ಲಿ ಅವರ ಸಂಧೆ ಗುದದ್ವಾರ ಕೂಡ ಅವರು ಓಪನ್ ಆಗಿ ಇಟ್ಟಿರೋದ್ರಿಂದ ಇದು ನಾರ್ಮಲ್ ರೆಕ್ಟಲ್ ಮ್ಯಾನೋಮೆಟ್ರಿ ಅಂತ ಹೇಳ್ಬೋದು. ಆಲ್ರೆಡಿ ಪೇಷಂಟಿಗೆ ಕ್ಯಾಥೆಟರ್ ಇನ್ಸರ್ಟ್ ಮಾಡುವಾಗಲೇ ನಾನು ಹೇಳಿದೆ ಬಲೂನು ಕಟ್ಟಿರ್ತೇವೆ ಅಂತ. ಆ ಬಲೂನನ್ನು ನಾವು ಸ್ಲೋ ಆಗಿ 10 ml 20 ml ಆ ಥರ ಗಾಳಿ ತುಂಬ್ತಾ ಹೋದಂಗೆ ಪೇಷಂಟಿಗೆ ಆ ಸೆನ್ಸೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಸಂವೇದನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿರುತ್ತೇವೆ ಯಾವಾಗ ಅವರಿಗೆ ಆ ಒಂದು ಫೀಲಿಂಗ್ ಬರುತ್ತೆ, ಅಂದರೆ ಸಂವೇದನೆ ಅವರಿಗೆ ಫೀಲ್ ಆಗುತ್ತೆ ಅನ್ನುವಂಥದ್ದು. ಸೊ ಫಸ್ಟ್ ಬಂದುಬಿಟ್ಟು ಅವರಿಗೆ ನನಗೆ ಮಲ ವಿಸರ್ಜನೆ ಮಾಡಬೇಕು ಈಗ ಬರ್ತಾ ಇದೆ ಅನ್ನುವಂಥ ಒಂದು ಸಂವೇದನೆ. ಎರಡನೇದು ಬಂದುಬಿಟ್ಟು ಅರ್ಜೆನ್ಸಿ, ಅಂದರೆ ನನಗೀಗಲೇ ಬಾತ್ರೂಮಿಗೆ ಹೋಗಬೇಕು, ಮಲ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು. ಆ ಫೀಲಿಂಗ್ ಅವ್ರಿಗೆ ಬರಬೇಕು ಅಂದರೆ ನಾವು ಕಂಟಿನ್ಯೂವಸ್ ಆಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಒಂದೊಂದು 10 ml 20 ml 30 ml ಆ ಥರ ಆ ಬಲೂನನ್ನು ಗಾಳಿ ತುಂಬ್ತಾನೆ ಇರ್ತೇವೆ. ಆಮೇಲೆ ಮೂರನೇದು ಬಂದುಬಿಟ್ಟು ಕಾಂಟ್ ಕಂಟ್ರೋಲ್, ಅಂದರೆ ಡಿಸ್ಕಂಫರ್ಟ್, ಅಂದರೆ ಅವರಿಗೆ ಮಲ ವಿಸರ್ಜನೆ ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ, ಫೆಸಿಲಿಟೀಸ್ ಇಲ್ಲ ನಾನು ಇನ್ಮೇಲೆ ನನ್ನಿಂದ ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥದ್ದು. ನಾಲ್ಕನೇದು ಬಂದುಬಿಟ್ಟು ಬಲೂನ್ ಎಕ್ಸ್ಪಲ್ಷನ್, ಅಂದರೆ ಆಲ್ರೆಡಿ ಅಲ್ಲಿ ಸೆನ್ಸರಿಗೆ ಕನೆಕ್ಟ್ ಮಾಡಿರುವಂಥ ಬಲೂನನ್ನು ನಾವು ನೀರಿಂದ ಇನ್ಫ್ಲೇಟ್ ಮಾಡಿರ್ತೀವಿ, ಅದನ್ನು ಕೃತಕ ಮಲ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಹೊರ ಹಾಕುವಿಕೆ ಪೇಷಂಟ್ಸಿಗೆ ಹೇಳೋದು, ಒತ್ತಡ ಹಾಕ್ಬಿಟ್ಟು ಕಂಪ್ಲೀಟಾಗಿ ಯಾವ ಥರ ಮಲ ವಿಸರ್ಜನೆ ಮಾಡ್ತಾರೆ ಅದೇ ಚಟುವಟಿಕೆನ ಇಲ್ಲಿ ಮಾಡಿಬಿಟ್ಟು ಅವರು ಆ ಬಲೂನನ್ನು ಹೊರಗಡೆ ಹಾಕಬೇಕು. ಒಳಗಡೆ ಇರುವಂಥ ಬಲೂನನ್ನು ಮಲ ಅಂತ ಅಂದ್ಕೊಂಡ್ಬಿಟ್ಟು ಮಲ ವಿಸರ್ಜನೆ ಮಾಡಬೇಕು. ಆ ಒಂದು ಆ್ಯಕ್ಟಿವಿಟೀಸನ್ನು ಇಲ್ಲೇ ಮಾಡಬೇಕು. ಅದ್ರ ಮೇಲೆ ಡಿಸೈಡ್ ಆಗಿಬಿಡುತ್ತೆ ಡಯಾಗ್ನೋಸಿಸ್. ಸೊ ಇದರಿಂದ ನಿಮಗೆ ನೀವು ಹೇಳ್ದಂಗೆ ಅದರಲ್ಲಿ ಸಮಸ್ಯೆ ಎಲ್ಲಿದೆ, ಯಾವ ಭಾಗದಲ್ಲಿದೆ ಅನ್ನೋದು ನೀವು ಹೇಳ್ತೀರಾ. ಆ ಸಮಸ್ಯೆ ಗೊತ್ತಾದ ಮೇಲೆ ಅದಕ್ಕೇನು ಪರಿಹಾರ, ವಾಟ್ ಈಸ್ ದ ಸೊಲ್ಯೂಷನ್? ಸೊ ಇದು ಈ ಥರ ಡಿಸ್ಸೈನರ್ಜಿಕ್ ಡೆಫಿಕೇಶನ್ ಅಂಥೇಳಿ ನಾವು ಡಯಾಗ್ನೋಸ್ ಮಾಡಿದ ಮೇಲೆ ಫಸ್ಟ್ ಥಿಂಗ್ ಅಫ್ಕೋರ್ಸ್ ಫೈಬರ್, ವಾಟರ್, ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲ ಹೇಳ್ತೀವಿ. ಬಟ್ ಇದ್ರ ಜೊತೆ ತುಂಬ ಜನ ಏನಾಗುತ್ತೆ, ದೇ ಡಿಪೆಂಡ್ ಆನ್ ಲ್ಯಾಕ್ಸೇಟಿವ್ಸ್ ಅಂದ್ರೇನು, ಮೋಷನ್ ಸಾಫ್ಟ್ ಮಾಡಿ ಹೊರಗಡೆ ಹಾಕೋತಾರ. ಎಷ್ಟೊಂದು ಜನ ನ್ಯಾಚುರಲ್ ಲ್ಯಾಕ್ಸೇಟಿವ್ಸ್, ಈಗ ಇಸಬ್ಗುಲ್ ಅದೆಲ್ಲ ಇರುತ್ತೆ, ಇಲ್ಲ ಪೇಟ್ ಸಫಾ ಅಂತ ಇರುತ್ತೆ. ಇದೆಲ್ಲ ಏನು ನ್ಯಾಚುರಲಿ ಅಕರಿಂಗ್ ತೊಗೋಬೋದು, ಅದೇನೂ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡು ವರ್ಷಾನ್ಗಟ್ಲೆ ಅದೇ ತೊಗೊಳ್ತಾ ಇರ್ತಾರೆ. ಬಟ್ ಈ ಡಿಸ್ಸೈನರ್ಜಿಕ್ ಡೆಫಿಕೇಷನಲ್ಲಿ ಮೋರ್ ದೆನ್ ಲ್ಯಾಕ್ಸೇಟಿವ್ಸ್ ಒಂದು ಬಯೋ ಫೀಡ್ಬ್ಯಾಕ್ ಥೆರಪಿ ಅಂತ ಇರುತ್ತೆ, ಅದು ತುಂಬ ಯೂಸ್ ಆಗುತ್ತೆ. ಇದು ಒಂಥರ ಪೆಲ್ವಿಕ್ ಮಸಲ್ಸ್ದು ಫಿಸಿಯೋಥೆರಪಿ ಮಾಡೋ ಥರ. ಸೊ ಇದು ಏನು ಮಾಡ್ತೀವಿ, ಇದು ಸೇಮ್ ಆ್ಯಕ್ಷನ್ಸ್ ಇವಾಗ ನಾವು ಏನು ಮಾಡ್ತೀವಲ್ಲ ಡಿಟೆಕ್ಟ್ ಮಾಡೋದಕ್ಕೆ, ಅದನ್ನು ಪೇಷಂಟ್ಗೆ ಮಾನಿಟರಲ್ಲಿ ತೋರಿಸಿ ನೀವು ಸ್ಟ್ರೇನ್ ಮಾಡ್ತಿರುವಾಗ ಯಾವ ಥರ ಪ್ರೆಷರ್ ಬಿಲ್ಡಪ್ ಆಗ್ತಿದೆ, ಬಟ್ ನೀವು ಯಾವ ಥರ ಪ್ರೆಷರ್ ಬಿಲ್ಡಪ್ ಮಾಡಬೇಕು, ಸೊ ಅದನ್ನು ನಾವು ವಿಜುವಲ್ ಕ್ಯೂ ಕೊಟ್ಟು ಹೇಳ್ತೀವಿ. ಹಾಗೆ ಮೋಷನ್ ಜಾಗ ರಿಲ್ಯಾಕ್ಸ್ ಅಂದರೆ ಯಾವ ಥರ ಸೆನ್ಸೇಷನ್ ಬರುತ್ತೆ ನಿಮಗೆ, ಯಾವಾಗ ಅಲ್ಲಿ ಅಡಿಕ್ವೇಟ್ ರಿಲ್ಯಾಕ್ಸೇಷನ್ ಆಗ್ತಿದೆ ಅದವರು ಮಾನಿಟರಲ್ಲಿ ನೋಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಟ್ ಈಸ್ ಲೈಕ್ ರೀಟ್ರೈನಿಂಗ್ ದ muscles to contract and relax in a certain way so that they are able to expel the stools smoothly. ಸೊ ಇದೇನು ತಡೆಗಟ್ಟದೇ ಇರೋವಂಗೆ, ತುಂಬ ಒಳಗಡೆ ವಿಥೋಲ್ಡ್ ಮಾಡ್ಕೊಳ್ದೇ ಇರೋವಂಗೆ ಮೋಷನ್ ಸಲೀಸಾಗಿ ಹೇಗೆ ಪಾಸ್ ಮಾಡಬೇಕು ಅಂಥೇಳಿ ಇದು ರೀಟ್ರೈನ್ ಮಾಡ್ತೀವಿ. ಅಫ್ಕೋರ್ಸ್ ಬಿಕಾಸ್ ಇದು ಒಂದೇ ಸರ್ತಿಗೆ ಪೇಷಂಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು. ಸೊ ಇಟ್ ವಿಲ್ ಟೇಕ್ ಅ ಫ್ಯೂ ಸೆಷನ್ಸ್, ಸಮ್ಟೈಮ್ಸ್ 5 to 6 ಸೆಷನ್ಸ್ ಬೇಕಾಗ್ಬೋದು ಕಂಪ್ಲೀಟಾಗಿ ಅದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದನ್ನು ಅವರು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಈಗ ಇಲ್ಲಿ ಕಲ್ತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮನೇಲಿ ಮೋಷನ್ ಹೋಗ್ತಿರುವಾಗ ಮತ್ತೆ ಮುಂಚೆ ಹೇಗೆ ಮಾಡ್ತಿದ್ದಾರೆ ಅಂಥೇಳಿ ಅದೇ ಥರ ಮಾಡಿದರೆ ಅದೇನು ಯೂಸ್ ಆಗಲ್ಲ. ಸೊ ಇಲ್ಲಿ ಕಲ್ತ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಮೋಷನ್ ಪಾಸ್ ಮಾಡೋದನ್ನು. ಸೊ ಆವಾಗ ಏನಾಗುತ್ತೆ, ಆಲ್ಮೋಸ್ಟ್ 75 to 80% ಆಫ್ ಪೇಷಂಟ್ಸ್ ಫೈಂಡ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ವಿತ್ biofeedback therapy. They will even become laxative free. ಹೌದಾ? ಓಕೆ, ದಟ್ಸ್ ನೈಸ್. ಇದು ಫಸ್ಟ್ ಟೈಮ್ ಈ ಥರದ್ದು ಬಂದಿರೋದು, ಈ ಒಂದು ಆ್ಯನೋರೆಕ್ಟಲ್ ಏನು ಹೇಳಿದ್ರಿ ನೀವು, ಅದು ಮತ್ತು ಬಯೋಫೀಡ್ಬ್ಯಾಕ್ ಇದೆಲ್ಲ ಲೇಟೆಸ್ಟ್? ಇದು ಒಂಥರ ಇಟ್ ಈಸ್ ಅನ್ ಅಡ್ವಾನ್ಸ್ ಟೆಕ್ನಾಲಜಿ.
ಬಟ್ ಏನಾಗುತ್ತೆ ಅಂತ ಹೇಳಂದರೆ ನಾರ್ಮಲ್ ಆಗಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಇದು ಡಿಸೈನರ್ಜಿಕ್ ಡೆಫಿಕೇಶನ್ ಏನು ಅಂತಾನೆ ಮೇ ಬಿ ಸುಮಾರು ಜನರಲ್ ಫಿಸಿಷಿಯನ್ಸ್ಗೂ ಗೊತ್ತಿರಲಿಕ್ಕಿಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ಮೋರ್ ಸ್ಪೆಷಲೈಸ್ಡ್ ಒನ್ಸ್ ಯು ಕಮ್ ಟು ಲಿಟಲ್ ಅಡ್ವಾನ್ಸ್ ಸ್ಟಡೀಸ್ ಇದ್ದಾಗ ಒಂದು ಸ್ವಲ್ಪ ಡಾಕ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ. ಪೇಷಂಟ್ಸ್ಗೂ ಸುಮಾರು ಜನರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಇಸ್ ದೇರ್ ಎನಿ ಸೊಲ್ಯೂಷನ್ ಫಾರ್ ದಿಸ್ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ದಿಸ್ ಇಸ್ ಕೈಂಡ್ ಆಫ್ ಎನ್ ಅಡ್ವಾನ್ಸ್ ಟೆಕ್ನಾಲಜಿ ವಿಚ್ ಪೀಪಲ್ ಕ್ಯಾನ್ ಯೂಸ್ ಟು ಆ್ಯಕ್ಚುಲಿ ಗೆಟ್ ರಿಡ್ ಆಫ್, ಎಸ್ಪೆಷಲಿ ತುಂಬ ಜನ ಫಿಂಗರ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಇವ್ಯಾಕ್ಯುವೇಟ್ ಮಾಡ್ತಿರ್ತಾರೆ. ದೇ ಫೀಲ್ ಅ ಲಾಟ್ ಆಫ್ ರಿಲೀಫ್ ಆಫ್ಟರ್ ಡೂಯಿಂಗ್ ಬಯೋಫೀಡ್ಬ್ಯಾಕ್ ಥೆರಪಿ. ಸೊ ದಿಸ್ ಇಸ್ ದ ಕ್ರಕ್ಸ್ ಆಫ್ ಅವರ್ ಇಂಟರ್ವ್ಯೂ. ಅಂದರೆ ಈ ಹೊಸದಾಗಿ ಬಂದಿರುವಂಥ ಅಥವಾ ಈ ಒಂದು ಬ್ಯಾಂಗ್ಳೂರು ಗ್ಯಾಸ್ಟ್ರೋಸ್ ಸೆಂಟ್ರಲ್ಲಿರುವಂಥ ಟೆಕ್ನಾಲಜಿ ಅಂತ ಹೇಳ್ಬೋದು ಇದನ್ನು. ಏನು ಹೇಳಿ, ಡಿಸ್ಎನರ್ಜಿಕ್ ಡಿಫಿಕೇಷನ್ಗೆ ಆ್ಯನೋರೆಕ್ಟಲ್ ಥೆರಪಿ, ಆ್ಯನೋರೆಕ್ಟಲ್ ಮ್ಯಾನೋಮೆಟ್ರಿ ವಿತ್ ಬಯೋಫೀಡ್ಬ್ಯಾಕ್ ಥೆರಪಿ. ಮೇಡಮ್, ಈಗ ಫೈನಲ್ ಆಗಿ 2 ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಮೊದಲನೇದಾಗಿ ಲ್ಯಾಕ್ಸೇಟಿವ್ ತಗೋತಾರಲ್ಲ, ಅಂದರೆ ವರ್ಷಾನುಗಟ್ಟಲೆ ತಗೊಳ್ಳೋವಂಥವ್ರು, ಆಮೇಲೆ ನನಗೆ ಕೆಲವೊಬ್ರು ಹೇಳಿದ್ದು ಕೇಳಿದ್ದೀನಿ, ಲ್ಯಾಕ್ಸೇಟಿವ್ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಅವರು ಒಂದು ತಗೋತಿರ್ತಾರೆ, ಆಮೇಲೆ ಅದೊಂದು 6 ತಿಂಗಳಾದಮೇಲೆ ಅದಕ್ಕೆ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಥರ ಪೇಷಂಟ್ಸ್ಗೆ? ಸೊ ಇದು ಏನಾಗುತ್ತೆ, ಒನ್ಸ್ ಈಗ ನಮ್ಮದು ದೊಡ್ಡ ಕರಳು ಏನಿದೆ, ಈಗ ಲ್ಯಾಕ್ಸೇಟಿವ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ, ಈಗ ಮೋರ್ ದೆನ್ 2 to 4 ವೀಕ್ಸ್ ಯಾವಾಗ ಲ್ಯಾಕ್ಸೇಟಿವ್ ತೊಗೊಳ್ತಾರಲ್ಲ, ನ್ಯಾಚುರಲ್ ಲ್ಯಾಕ್ಸೇಟಿವ್ ಇರ್ಬೋದು, ಸಿಂಥೆಟಿಕ್ ಲ್ಯಾಕ್ಸೇಟಿವ್ ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಇಸಬ್ಗುಲ್ ತೊಗೊಂಡ್ರೂ ಅದೇನೆ ಅಥವಾ ಸಿಂಥೆಟಿಕ್ ಲ್ಯಾಕ್ಸೇಟಿವ್ಸ್ ತೊಗೊಂಡ್ರೂ ಅದೇನೆ. ಏನಾಗುತ್ತೆ, ಈ ಕರಳು ಆ ಲ್ಯಾಕ್ಸೇಟಿವ್ ಸ್ಟಿಮ್ಯುಲಸ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ, ನ್ಯಾಚುರಲ್ ಸ್ಟಿಮ್ಯುಲಸ್ ಹೊರಟೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ದಿಲ್ ಬಿಕಮ್ ಡಿಪೆಂಡೆಂಟ್ ಆನ್ ಲ್ಯಾಕ್ಸೇಟಿವ್ಸ್. ಈ ಒಂಥರ ವಿಷಿಯಸ್ ಸೈಕಲ್ ಆಗಿಬಿಡುತ್ತೆ. ಈ ತೊಗೊಳ್ದೇ ಮೋಷನ್ ಹೋಗೋದಿಲ್ಲ, ಅದಕ್ಕೆ ತೊಗೊಳ್ಬೇಕು. ಅದು ತೊಗೊಂಡಾದ್ಮೇಲೆ ಏನಾಗುತ್ತೆ, ಕರಳದ್ದು ನಾರ್ಮಲ್ ಕಾಂಟ್ರಾಕ್ಷನ್ ಬರೋದಿಲ್ಲ, ಅದು ಮತ್ತೆ ಅದೇ ಬೇಕು ಅಂತ ಹೇಳುತ್ತೆ. ಸೊ ಇದು ಒಂಥರ ವಿಷಿಯಸ್ ಸೈಕಲ್ ಆಗಿಬಿಡುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಇದು ತುಂಬ ವರ್ಷಗಳು ತೊಗೊಂಡಿದ್ದಾಗ ಸಮ್ಟೈಮ್ಸ್ ಅದು ಇಂಟೆಸ್ಟೈನು ಸ್ವಲ್ಪ ಅಗಲ ಆಗಿಬಿಟ್ಟು ಅದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ನೇ ಪೋರ್ ಆಗಿಬಿಡ್ಬೋದು. ಇದು ಒಂದು ಎಂಟಿಟಿ ಕೆಥಾಟಿಕ್ ಕೋಲನ್ ಅಂತ ಕರಿತೀವಿ. ಸೊ ಆವಾಗ ಏನಾಗುತ್ತೆ, ಅವರು ಎಷ್ಟೇ ಲ್ಯಾಕ್ಸೇಟಿವ್ ತೊಗೊಂಡ್ರೂ ಅವ್ರಿಗೆ ಇಫೆಕ್ಟ್ ಜಾಸ್ತಿ ಆಗದೆ ಇರ್ಬೋದು. ಸೊ ರಾದರ್ ದ್ಯಾನ್ ಡಿಪೆಂಡಿಂಗ್ ಆನ್ ಲ್ಯಾಕ್ಸೇಟಿವ್ಸ್, ಈಗ ಓಕೆ, ಈಗ 1 ವಾರ ಇದೆ, 10 ದಿವಸದಿಂದ ಕಾನ್ಸ್ಟಿಪೇಷನ್ ಇದೆ, ಏನೋ ಒಂದು 4-5 ದಿವಸ ಏನೋ ತೊಗೊಳ್ತಾ ಇದ್ದಾರಾ ಮನೇಲಿ ಅಂತ ಹೇಳಂದರೆ ಇಟ್ಸ್ ಓಕೆ. ಬಟ್ ತುಂಬ ಕ್ರಾನಿಕ್ ಆಗಿ ಮೋರ್ ದೆನ್ 2 to 4 ವೀಕ್ಸ್ ಅವರು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ, ಯಾವುದೇ ಥರದ ಮೆಡಿಸಿನ್ ಇರಲಿ, ಲ್ಯಾಕ್ಸೇಟಿವ್ ಇರಲಿ, ಡಿಪೆಂಡ್ ಆಗ್ತಾ ಇದ್ದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟ್ ವಿತ್ ಯುವರ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಸಿ ವಾಟ್ ಇಸ್ ದ ಕಾಸ್ ಫೈಂಡ್ ಔಟ್ ಮಾಡಿದ್ದಾಗ ದೆನ್ ಟ್ರೀಟ್ಮೆಂಟ್ ವಿಲ್ ಬಿ ಈಸಿ. ಈಗ ಟ್ರೀಟ್ಮೆಂಟ್ಗೆ ಹೆದರ್ಕೊಂಡು ಕಾಸೇ ಫೈಂಡ್ ಔಟ್ ಮಾಡಲಿಲ್ಲ ಅಂತ ಹೇಳಂದ್ರೆ ದೆನ್ ಇಟ್ಸ್ ವೆರಿ ಡಿಫಿಕಲ್ಟ್. ಖಂಡಿತ. ಆಮೇಲೆ ಮತ್ತೆ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಿ ಆ ಟೈಮಲ್ಲಿ ಬರೋದಕ್ಕಿಂತ ಮುಂಚೆನೇ ಬರೋದು ಬೆಟರ್ ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಿ. ಸೊ ನೀವು ಇತ್ತೀಚಿನ ದಿನಗಳಲ್ಲಿ ಯಾವ ಥರದ ಪೇಷಂಟ್ ಜಾಸ್ತಿ ಬರ್ತಾರೆ ನಿಮಗೆ? ಅಂದರೆ ಕರುಳು ಇದೆಲ್ಲ ನೀವೇನು ಮೇಲಿನ ಪಾರ್ಟ್ ಹೇಳಿದರೆ ಅದರಲ್ಲಿ ಸಮಸ್ಯೆ ಆಗಿರೋಂಥ ಪೇಷಂಟ್ ಜಾಸ್ತಿ ಬರ್ತಾರಾ, ಅಥವಾ ಕೆಳಗಡೆ ಒಂದು ಏನು ಡಿಸ್ಎನರ್ಜಿಕ್ ಡಿಫೆಕ್ಷನ್ ಆ ಸಮಸ್ಯೆ ಜಾಸ್ತಿ ಇದೆಯಾ? ಸೊ ಬಿಕಾಸ್ ಐ ಆಮ್ ಅ ಫಿಮೇಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, lot of women feel comfortable consulting with a female gastroenterologist, especially ಮೋಷನ್ ತೊಂದರೆ ಇದ್ದಾಗ ಅಥವಾ ಮೋಷನ್ ಜಾಗದಲ್ಲಿ ಬ್ಲೀಡಿಂಗ್ ಆಗ್ತಿರೋವಾಗ, ಈ ಥರ ಎಲ್ಲ ಇದ್ದಾಗ ದೇ ಪ್ರಿಫರ್ ಸೀಯಿಂಗ್ ಅ ಫೀಮೇಲ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ದೇ ಆರ್ ಮೋರ್ ಕಂಫರ್ಟಬಲ್. ಸೊ ಒಂದು ಸ್ವಲ್ಪ ವಾಟ್ ಹ್ಯಾಪನ್ಸ್ ಇಸ್, ಬಿಕಾಸ್ ಐ ಆಮ್ ಅ ಫೀಮೇಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ನಾನೊಂದು ಸ್ವಲ್ಪ ಈ ಡಿಸ್ಎನರ್ಜಿಕ್ ಡೆಫಿಕೇಷನ್ ಜಾಸ್ತಿ ಕೇಸಸ್ ನೋಡ್ತೀನಿ ಕಂಪೇರ್ಡ್ ಟು ಅಫ್ಕೋರ್ಸ್ ಈವನ್ ಅದರ್ ಕಾನ್ಸ್ಟಿಪೇಷನ್ ಕೇಸಸ್ಸು ಇರುತ್ತೆ. ಸ್ವಲ್ಪ ಟೈಮ್ಸ್ ಏನಾಗುತ್ತೆ, ಇದು ಸ್ವಲ್ಪ ಸೀರಿಯಸ್ ಡಿಸೀಸಸಲ್ಲಿನೂ ಕಾನ್ಸ್ಟಿಪೇಷನ್ ಅಂತ ಇನಿಷಿಯಲಿ ಬರೋರು ಇರ್ತಾರೆ, ಎಸ್ಪೆಷಲಿ ವಯಸ್ಸಾಗಿರೋರಲ್ಲಿ ಅಥವಾ ಅಕ್ಯೂಟ್ ಕಾನ್ಸ್ಟಿಪೇಷನ್ ಇದ್ದಾಗ ವಿ ನೀಡ್ ಟು ಬಿ ಮೋರ್ ಕೇರ್ಫುಲ್. ಬಟ್ ಕ್ರಾನಿಕ್ ಕಾನ್ಸ್ಟಿಪೇಷನಲ್ಲಿ ಡಿಸ್ಎನರ್ಜಿಕ್ ಡೆಫಿಕೇಷನ್ ನೋಡ್ತೀವಿ. ಹೆಣ್ಮಕ್ಳಲ್ಲಿ ಇದು ಇನ್ನೊಂದು ಸ್ಲೋ ಟ್ರಾನ್ಸಿಟ್ ಕಾನ್ಸ್ಟಿಪೇಷನ್ ಅಂತ ಇರುತ್ತೆ. ನಾನು ಹೇಳಿದ್ನಲ್ಲ, ಈ ಕರಳಲ್ಲಿ ಕಾಂಟ್ರಾಕ್ಷನ್ನೇ ಚೆನ್ನಾಗಿರೋದಿಲ್ಲ. ಸೊ ತುಂಬ ಸ್ಲೋ ಆಗಿ, ಈಗ ಏನು ಮೋಷನ್ 24 ಅವರ್ಸಲ್ಲಿ ಏನು ಹೊರಗಡೆ ಬರಬೇಕು ಅದು 3 ಡೇಸ್ ಆದರೂ ಹೊರಗಡೆ ಬರೋದಿಲ್ಲ, ಅದಕ್ಕೆ ಸ್ಲೋ ಟ್ರಾನ್ಸಿಟ್ ಅಂತ ಕರಿತೀವಿ. ಸೊ ಈ ಥರದ್ದೆಲ್ಲ ಕೇಸಸ್ ಬಿಕಾಸ್ ಆಮ್ ಅ ಫೀಮೇಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಸ್ವಲ್ಪ ಜಾಸ್ತಿ ನೋಡೋದು. ಮೇಡಮ್, ಈಗ ಫೈನಲ್ ಆಗಿ ನನಗೆ ಐ ವಾಂಟ್ ಯು ಟು ಅಡ್ರೆಸ್ ಅವರ್ ಫೀಮೇಲ್ ಆಡಿಯನ್ಸ್ ಆ್ಯಂಡ್ ಟೆಲ್ ಸಮ್ ಟಿಪ್ಸ್ ಆರ್ ಸಜೆಷನ್ಸ್. ಅಂದರೆ ನಾಳೆ ಅವ್ರಿಗೆ ಆಗಬಹುದು,
ಅಥವಾ ಅವ್ರಿಗೆ ಮುಂದೆ ಸಮಸ್ಯೆ ಬರಬಾರ್ದು ಅಂದ್ರೆ ವಾಟ್ ಪ್ರಿಕಾಷನ್ಸ್ ದೇ ಹ್ಯಾವ್ ಟು ಟೇಕ್. ಓಕೆ. ಫಿಮೇಲ್ ಸೆಂಟ್ರಿಕ್ ಇರಲಿ, ಬಟ್ ಎಲ್ರಿಗೂ ಅಪ್ಲೈ ಆಗೋ ಥರದ್ದು ನೀವು Yeah, ವಾಟ್ ಎವರ್ ಯು ವಾಂಟ್ ಟು ಸೇ. ಸೊ ಮೇನ್ಲಿ ಈಗ ಕಾನ್ಸ್ಟಿಪೇಷನ್ ಇದೆ ಯಾರಿಗಾದರೂ. ಕಾನ್ಸ್ಟಿಪೇಷನ್ ಅಂದರೆ ಏನು, ಈಗ ಇದರ್ ನಿಮ್ಮದು ಮೋಷನ್ ಹಾರ್ಡಾಗಿ ಹೋಗ್ತಿದೆ, ಅಥವಾ ಸ್ಟ್ರೈನ್ ಮಾಡಿ ಹೋಗ್ತಾ ಇದ್ದೀರಾ, ಅಥವಾ ಇನ್ಕಂಪ್ಲೀಟ್ ಅನ್ನಿಸ್ತಾ ಇದೆ, ಕ್ಲಿಯರ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಮೇನ್ ಥಿಂಗ್ 1-2-3 ಥಿಂಗ್ಸ್ ನೀವು ತುಂಬ ಕಾನ್ಷಿಯಸ್ ಆಗಿರಬೇಕು ಡಯಟಲ್ಲಿ. ಈಗ ಜನ ಎಲ್ಲ ಏನು ಅಂದ್ಕೊಳ್ತಾರೆ, ನಾನು ನಾನ್ ವೆಜ್ ತಿಂದರೆ ಬರುತ್ತೆ ಅಥವಾ ಮೈದಾ ತಿಂದರೆ ನನಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂಥೇಳಿ ಅಂದ್ಕೊಳ್ತಾರೆ. ಬಟ್ ಯೂಶಲಿ ಆ ಥರ ಇರೋದಿಲ್ಲ. ಇದು ಎಲ್ಲ ಯಾಕೆ ಮೈದಾ ಆರ್ ನಾನ್ ವೆಜ್ ತಿಂದಾಗ ಬರುತ್ತೆ ಅಂದರೆ ಅದರಲ್ಲಿ ಅಡಿಕ್ವೇಟ್ ಫೈಬರ್ ಇರಲ್ಲ. ಸೊ ನೀವು ಅದನ್ನೇ ಒಂದು ಕಪ್ ಆಫ್ ಸ್ಯಾಲಡ್ ಜೊತೆ ತಿಂದರೆ ಯು ವಿಲ್ ನಾಟ್ ಎಂಡ್ ಅಪ್ ವಿತ್ ಕಾನ್ಸ್ಟಿಪೇಷನ್. ಸೊ ಕಾನ್ಷಿಯಸ್ಲಿ ಟ್ರೈ ಟು ಇನ್ಕ್ಲೂಡ್ ಅಟ್ಲೀಸ್ಟ್ 25 grams ಆಫ್ ಫೈಬರ್ ಇನ್ ಅ ಡೇ. 25 grams ಅಂತ ಹೇಳಂದರೆ ಈಗ ಪ್ರತಿ ಊಟದ ಜೊತೆ ಅಟ್ಲೀಸ್ಟ್ 1 cup ಆಫ್ ವೆಜಿಟಬಲ್, 1 cup ಆಫ್ ಸ್ಯಾಲಡ್ ತೊಗೊಂಡಿದ್ದಾಗ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನೇ ಇರಲಿ, ಮೋಷನ್ ಸಾಫ್ಟಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವಾಟರ್ ಇಂಟೇಕ್, ಅಗೇನ್ ಲೈಕ್ ಲಾಟ್ ಆಫ್ ಪೀಪಲ್ ರೆಸ್ಟ್ರಿಕ್ಟ್ ವಾಟರ್ ಇಂಟೇಕ್. ಸ್ವಲ್ಪ ನೀವು ಜಾಸ್ತಿ ಕಾನ್ಷಿಯಸ್ ಆಗಿರಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಥ್ರೂ ಔಟ್ ದ ಡೇ ಅಟ್ಲೀಸ್ಟ್ 2-3 ಲೀಟರ್ ನೀರು ತೊಗೊಂಡಿದ್ದಾಗ ಅದೂ ಮೋಷನ್ ಸ್ವಲ್ಪ ಸಾಫ್ಟಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೋಷನ್ ಹೋಗಬೇಕು ಅನಿಸಿದ್ದಾಗ, ಅರ್ಜ್ ಬಂದಿದ್ದಾಗ ತುಂಬ ಜಾಸ್ತಿ ಪೋಸ್ಟ್ಪೋನ್ ಮಾಡಬಾರ್ದು. ಸೊ ಟ್ರೈ ಟು ಯೂಸ್ ದ ಬಾತ್ರೂಮ್ ವಿದಿನ್ 5 to 10 minutes ಬಿಫೋರ್ ದ ಅರ್ಜ್ ಡೈಸ್ ಡೌನ್. ಬಿಕಾಸ್ ಏನಾಗುತ್ತೆ, ಮೋಷನ್ ಈಗ ಲಾಸ್ಟ್ ಪಾರ್ಟಿಗೆ ಬಂದುಬಿಟ್ಟಿದೆ, ನೀವು ಪೋಸ್ಟ್ಪೋನ್ ಮಾಡ್ತಿದ್ದೀರ ಮೋಷನ್ ಹೋಗೋದಕ್ಕೆ ಅಂತಂದಮೇಲೆ ಆ ಕರಳು ಏನಿರುತ್ತೆ ನೀರು ವಾಪಸ್ ಹೀರ್ಕೊಂಡು ಬಿಡುತ್ತೆ. ಸೊ ಆ ಮೋಷನ್ ಹಾರ್ಡ್ ಆಗಿಬಿಟ್ಟು ನೆಕ್ಸ್ಟ್ ಟೈಮ್ ನೀವು ಪಾಸ್ ಮಾಡ್ತಿರುವಾಗ ಇಟ್ ವಿಲ್ ಬಿ ಅ ಕಾನ್ಸ್ಟಿಪೇಟೆಡ್ ಸ್ಟೂಲ್ ದ್ಯಾಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಸ್ಟ್ರೈನಿಂಗ್, ದ್ಯಾಟ್ ಕ್ಯಾನ್ ಲೀಡ್ ಟು ಫಿಶರ್ಸ್ ಆ್ಯಸ್ ವೆಲ್. ಸೊ ಇದನ್ನು ಒಂದು ಸ್ವಲ್ಪ ಫೋಕಸ್ ಮಾಡಬೇಕು. ಪ್ಲಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಅಗೇನ್ ಅನದರ್ ಥಿಂಗ್, ಲಾಟ್ ಆಫ್ ಪೀಪಲ್ ಆರ್ ಲೈಕ್ ಸ್ಟ್ರೆಸ್ಡ್ ಔಟ್, ದೇ ಹ್ಯಾವ್ ಅ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅಫ್ಕೋರ್ಸ್ ವರ್ಕ್ ಅವರ್ಸ್ ಎಲ್ಲ ತುಂಬ ದೊಡ್ಡ ಲಾಂಗ್ ಅವರ್ಸ್ ಇರುತ್ತೆ, ಜನರಿಗೆ ಟೈಮ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಅಟ್ಲೀಸ್ಟ್ ಒಂದು 45 minutes ನಿಮಗೋಸ್ಕರ ನೀವು ತೆಗೆದಿಟ್ಕೊಳ್ಳಿ. ಒಂದು 45 minutes ಆಫ್ ಎಕ್ಸಸೈಸ್, ಇದರ್ ಬ್ರಿಸ್ಕ್ ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಆರ್ ಜಿಮ್ಮಿಂಗ್, ನಿಮ್ಗೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅದು ಮಾಡಬೇಕು. ಈವನ್ 45 minutes ಆ್ಯಟ್ ಒನ್ಸ್ ಮಾಡೋಕ್ಕಾಗ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಡಿವೈಡ್ ಮಾಡಿ, ಬೆಳಿಗ್ಗೆ 20 minutes, ಈವ್ನಿಂಗ್ 25 minutes ಮಾಡಿದ್ದಾಗ ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಕಾನ್ಸ್ಟಿಪೇಷನ್. ತುಂಬ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, 1 week 2 weeks ಯು ಆರ್ ಯೂಸಿಂಗ್ ಸಮ್ ಲ್ಯಾಕ್ಸೇಟಿವ್ಸ್ ಆ್ಯಂಡ್ ಇಟ್ಸ್ ಹೆಲ್ಪಿಂಗ್ ಆ್ಯಂಡ್ ಯು ಆರ್ ಸ್ಟಾಪಿಂಗ್ ಅಂದರೆ ಇಟ್ಸ್ ಫೈನ್. ಬಟ್ ತುಂಬ ಕ್ರಾನಿಕಲಿ ಲ್ಯಾಕ್ಸೇಟಿವ್ಸ್ ಯೂಸ್ ಮಾಡ್ತಾ ಇದ್ದರೆ, ಎಸ್ಪೆಷಲಿ ಮೋರ್ ದೆನ್ 1 month ಆ ಥರ ಯೂಸ್ ಮಾಡ್ತಾ ಇದ್ದರೆ, ಪ್ಲೀಸ್ ಕನ್ಸಲ್ಟ್ ವಿತ್ ಅ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಇಟ್ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್. ಆಮೇಲೆ ನೀವು ತುಂಬ ಸ್ಟ್ರೈನ್ ಮಾಡ್ತಾ ಇದ್ದೀರಾ, ಬಾತ್ರೂಮಲ್ಲಿ ತುಂಬ ಟೈಮ್ ಕಳೀತಾ ಇದ್ದೀರಾ, ಅಥವಾ ಫಿಂಗರ್ಸ್ ಯೂಸ್ ಮಾಡ್ತಾ ಇದ್ದೀರಾ ಮೋಷನ್ ಪಾಸ್ ಮಾಡೋದಕ್ಕೆ ಅಂತ ಹೇಳಂದರೆ, ಯು ಡೆಫಿನೆಟ್ಲಿ ರಿಕ್ವೈರ್ ಅ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಕನ್ಸಲ್ಟೇಷನ್. ಎಸ್. ಸೊ ಈಗ ಫೈನಲ್ ಆಗಿ ನೀವು 15 ವರ್ಷಗಳಿಂದ ಡಾಕ್ಟರ್ ಆಗಿದ್ದೀರಾ. ನೀವು ನಿಮ್ಮ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ನೀವು ಎಕ್ಸಸೈಸ್ ಎಲ್ಲ ಮಾಡ್ತೀರಾ? ಎಸ್. ಓಕೆ. ಭಾಳ ಜನ ಡಾಕ್ಟರ್ಗಳಿಗೆ ಟೈಮ್ ಸಿಗಲ್ಲ ಅಲ್ವಾ? ಸ್ಟ್ರೆಸ್ಡ್ ಔಟ್ ಅಂತ ಹೇಳಿದ್ರಲ್ಲ, ನನಗೆ ನಿಮಗೆ ನೆನಪು ಬಂತು. ಯಾಕಂದರೆ ನಮಗೆಲ್ಲ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ನಡೆಯುತ್ತೆ, ಯಾವುದೋ ಫೋನ್ ಬಂದಾಗ ನಾಳೆ ಮಾಡ್ಬೋದು, ಬಟ್ ಯು ಕಾಂಟ್ ಡೂ ದ್ಯಾಟ್. So the thing is, it is always difficult. It's not just for doctors, it's difficult for everyone. All of us have long work hours. But ನಾವು ಒಂದು ಸ್ವಲ್ಪ ನಮ್ಮ ಹೆಲ್ತನ್ನು ನಾವು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಇಟ್ ಈಸ್ ಡಿಫಿಕಲ್ಟ್, ಬಟ್ ಇಟ್ ಈಸ್ ಡೂಯಬಲ್, ಇಟ್ ಈಸ್ ನಾಟ್ ಇಂಪಾಸಿಬಲ್. ಸೊ ಸ್ವಲ್ಪ ಟೈಮ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು, ಈವನ್ ಬೇರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಮನೆ ಮುಂದೆನೇ ಒಂದು 40 minutes ವಾಕಿಂಗ್ ಮಾಡಿದ್ರೂ ಇಟ್ ಇಸ್ ಸ್ಟಿಲ್ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಥ್ಯಾಂಕ್ಸ್ ವೆರಿ ಮಚ್ ಡಾಕ್ಟರ್ ತೇಜಸ್ವಿನಿ ದಂಡೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ತುಂಬ ವಿಚಾರಗಳನ್ನ ಹೇಳಿದಿರಿ ನೀವು. ಆಮೇಲೆ ನಾನು ಭೇಟಿಯಾಗಿರುವಂಥ ಮೊದಲನೇ ಫೀಮೇಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ನನಗನ್ಸುತ್ತೆ. ನಾನು ತುಂಬ ಡಾಕ್ಟರ್ ಹತ್ರ ಹೋಗಿಲ್ಲ ಈ ವಿಚಾರ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ನಮ್ಮ ಹೆಣ್ಮಕ್ಳೇನಿದ್ದಾರೆ ಅವರು ಸ್ವಲ್ಪ ಕಾಷಿಯಸ್ ಆಗಿರಿ, ನಿಮ್ಮ ಹೆಲ್ತನ್ನು ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆಮೇಲೆ ಆ ಥರ ಸಮಸ್ಯೆಗಳೇನಾದರೂ ಬಂದರೆ ನೀವು BGCಗೆ ಬರ್ಬೋದು, ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ಗೆ. ಇದಿರೋದು HSR ಲೇಔಟಲ್ಲಿ. ಅದರ ಫೋನ್ ನಂಬರು ಮತ್ತು ಅದರ ಇಮೇಲ್ ID, ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ. ಸೊ ಅಷ್ಟು ಹೇಳ್ತಾ ಥ್ಯಾಂಕ್ಸ್ ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ HSR ಲೇಔಟಲ್ಲಿ ಬಂದು ನಾವು ಮಾತಾಡ್ತಾ ಇರುವಂಥ ಒಂದು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ. ಗ್ಯಾಸ್ಟ್ರಿಕ್ ಅಂದರೆ ದಯವಿಟ್ಟು ಬರೀ ಆ್ಯಸಿಡಿಟಿನೋ ಆ ಥರದ್ದು ಅನ್ಕೋಬೇಡಿ. ಇಡೀ ಕರುಳಿನ ಅಥವಾ ಇಡೀ ಜೀರ್ಣಾಂಗ ವ್ಯವಸ್ಥೆ, ಇಡೀ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬರುವಂಥ ಎಲ್ಲ ಡಿಸೀಸ್ಗಳು, ಸಮಸ್ಯೆಗಳಿಗೆಲ್ಲ ಸಂಬಂಧಪಟ್ಟಂತೆ ಇರುವಂಥ ಸೆಂಟರ್ ಇದು ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್. ಆಮೇಲೆ
ಒಂದು ಮಿಸ್ಕನ್ಸೆಪ್ಷನ್ ಅಂದರೆ ತುಂಬ ನೋವುಗಳು ತುಂಬ ಸಮಸ್ಯೆಗಳು ಆದಾಗ ಹೊಟ್ಟೆನಲ್ಲಿ ಆದಾಗ ಗ್ಯಾಸ್ಟ್ರಿಕ್ ಅಂತ ನಾವು ತಳ್ಳಿ ಹಾಕೋ ಸಾಧ್ಯತೆ ಇರುತ್ತೆ. ಬಟ್ ಬಹಳ ಸಲ ಅದು ಗ್ಯಾಸ್ಟ್ರಿಕ್ ಇರಲ್ಲ. ಸೊ ಅದನ್ನೆಲ್ಲ ದಯವಿಟ್ಟು ಗಮನಿಸ್ಕೊಳ್ಳಿ, ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಸಮಸ್ಯೆ ಇದ್ದಾಗ ನೀವೇ ಡಾಕ್ಟರ್ ಆಗಬೇಡಿ. ದಯವಿಟ್ಟು ಅವರು ಓದಿ ಬಂದಿರ್ತಾರೆ, 10 ವರ್ಷ 12 ವರ್ಷ ಅವರು ಸ್ಟಡಿ ಮಾಡಿರ್ತಾರೆ, ಅವ್ರ ಹತ್ರ ಹೋಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಎನಿ ಪ್ರಶ್ನೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮುಂದೆ ನಾವು ಮತ್ತೊಂದು ಸಲ ಮಾತಾಡ್ಬೋದು. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನು ತಿಳಿಸಿ. ನೋಡ್ತಾ ಇರಿ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.